Hello, in this video we'll discuss The Living Mountain by Amitav Ghosh. ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ದ ಲಿವಿಂಗ್ ಮೌಂಟನ್ ಅನ್ನೋ ಒಂದು ಶಾರ್ಟ್ ಅಲೆಗೋರಿಕಲ್ ಟೇಲ್ ಅನ್ನು ನೋಡೋಣ. ಇದನ್ನು ಬರೆದಿದ್ದಾರಪ್ಪ ಅಂದ್ರೆ ಅಮಿತಾವ್ ಘೋಷ್ ಅವರು. ಅಲೆಗೋರಿಕಲ್ ಅಂದ್ರೆ ಸಾಂಕೇತಿಕ ಅಂತ ಹೇಳಿ ನಾವು ಅನ್ಬೋದು. ಕನ್ನಡದೊಳಗೆ ಅಲೆಗೋರಿ ಅಂದ್ರೆ ಸಾಂಕೇತಿಕ. ಓಕೆ, ಸೊ ಅಬೌಟ್ ದಿ ಆಥರ್ ಇದನ್ನು ಬರೆದಿದ್ದಾರಪ್ಪ ಅಂದ್ರೆ ಅಮಿತಾವ್ ಘೋಷ್ ಅಂತ ಹೇಳಿ. Amitav Ghosh is one of India's most acclaimed contemporary writers, known for his richly researched novels and thought-provoking non-fiction that often explore themes of history, migration, colonialism, and climate change. So Amitav Ghosh he is the recent writer and he is very famous. And his novels are researched. So ಬಹಳಷ್ಟು ರಿಸರ್ಚ್ ಮಾಡಿ ಅದರ ಜ್ಞಾನ ಪಡ್ಕೊಂಡು ಓದಿ ಮಾಡಿ ತಿಳ್ಕೊಂಡು ಒಂದಿಷ್ಟು ಅವರ ಒಂದು ಕಾದಂಬರಿಗಳನ್ನ ಬರೀತಾರ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಅವರು ಬರಿತಕ್ಕಂಥ ಥೀಮ್ಸ್ ಯಾವುವು, ವಿಷಯಗಳು ಯಾವಪ್ಪ ಅಂತಂದ್ರೆ ಹಿಸ್ಟ್ರಿ ಮೇಲೆ ಬರ್ದಾರ. ಮೈಗ್ರೇಷನ್ ಹಿಸ್ಟ್ರಿ ಅಂದ್ರೆ ಇತಿಹಾಸ ನಮಗೆ ಗೊತ್ತಿತ್ತು ನಿಮ್ಗೆ. ಮೈಗ್ರೇಷನ್ ಅಂದ್ರೆ ವಲಸೆ ಹೋಗೋದು, ಇಲ್ಲಿಂದ ನಾವು ಅಮೆರಿಕಾಗೆ ಹೋಗಿರ್ತೀವಿ, ಸೊ ಆ ರೀತಿ ವಲಸೆ ಹೋಗೋದು. ಆಮೇಲೆ ಇದು ಕೊಲೋನಿಯಲಿಸಮ್ ಅಂದ್ರೆ ವಶಾತು, ಆಮೇಲೆ ಕ್ಲೈಮೇಟ್ ಚೇಂಜ್ ಅಂದ್ರೆ ನಿಸರ್ಗದ ಮೇಲೂ ಕೂಡ ಬಹಳಷ್ಟು ಒಂದು ವರ್ಕ್ಸ್ ಅವರು ಬರೆದಿದ್ದಾರೆ. So born in Calcutta in 1956, Ghosh was educated in India and later earned a doctorate in social anthropology from Oxford University. So ಇವರು ಹುಟ್ಟಿದ್ದೆಲ್ಲಪ್ಪ ಅಂತಂದ್ರೆ ಕಲ್ಕತ್ತಾ ಒಳಗೆ ಹುಟ್ಟಿರ್ತಾರ. ಆಮೇಲೆ ಇನ್ನೊಂದು 1956 ಒಳಗೆ ಅವರು ತಮ್ಮ ಬೇಸಿಕ್ ಎಜುಕೇಶನ್ ಅನ್ನ ಎಲ್ಲ ಎಲ್ಲಿ ಮುಗಿಸಿದಾರಪ್ಪ ಅಂತಂದ್ರೆ ಇಂಡಿಯಾ ಒಳಗೆ ಮುಗಿಸಿದಾರ. ಆಮೇಲೆ ಡಾಕ್ಟರೇಟ್ ಅನ್ನ ತಗೊಂಡಿದ್ದು ಅವ್ರು ಎಲ್ಲಪ್ಪ ಅಂತಂದ್ರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಒಳಗೆ ತಗೋತಾರ. His major works include The Shadow Lines, The Glass Palace, Sea of Poppies, part of the Ibis trilogy, and the Great Derangement, non-fiction. So ಇವು ಅಷ್ಟು ವರ್ಕ್ಸ್ ಏನದಾವಪ್ಪ ಅಂತಂದ್ರೆ ಮೋಸ್ಟ್ ಪ್ರೊಬಲಿ ಒಂದು ಈ ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡ್ತಾವ. ಸ್ಪೆಷಲಿ ದ ಗ್ರೇಟ್ ಡಿರೇಂಜ್ಮೆಂಟ್ ಅನ್ನೋದು ಏನಪ್ಪಾ ಅಂತಂದ್ರೆ ಇಟ್ ಇಸ್ ಅ ನಾನ್ ಫಿಕ್ಷನ್, ರಿಮೆಂಬರ್. ಆ್ಯಂಡ್ ಸಿ ಪಪೀಸ್ ಈಸ್ ಅ ಪಾರ್ಟ್ ಆಫ್ ದಿ ಇಬಿಸ್ ಟ್ರೈಲಜಿ ಆ್ಯಂಡ್ ಇಟ್ ಈಸ್ ಆಲ್ಸೋ about the climatical change and impact of humans on the nature, remember. So you ashtu works golu most probably all the works antandre all anak barangilla illi most of the works of Amitav Ghosh are written on the theme of nature and climate change, my dear students. Next nodri, Ghosh writing blends storytelling with scholarships, drawing attention to urgent global issue, especially the environmental crisis and the impact of colonial legacy. He has received numerous literary awards including the Jnanapith Award in 2018, India's highest literary honor. So ಇವ್ರು ಏನಪ್ಪಾ ಅಂತಂದ್ರೆ ಈ ಗ್ಲೋಬಲ್ ಇಶ್ಯೂ ನ ಬರೀತಾರೆ. ಅಂದ್ರೆ ಗ್ಲೋಬಲ್ ಇಶ್ಯೂ ಅಂದ್ರೆ ಏನ್ರಿ, ಸದ್ಯಕ್ಕೆ ಗ್ಲೋಬಲ್ ವಾರ್ಮಿಂಗ್ ಆಗಿರ್ಬೋದು, ಆಮೇಲೆ ಎನ್ವಿರಾನ್ಮೆಂಟಲ್ ಕ್ರೈಸಿಸ್ ಆಗಿರ್ಬೋದು, ಆ ಥರ ಎಲ್ಲದ್ರ ಮೇಲೆ ಬರೀತಾರಲ್ಲ. ಸೊ ಸ್ಪೆಷಲಿ ಅವ್ರು ಏನಪ್ಪಾ ಅಂತಂದ್ರೆ ಈ ದ ಥಿಂಗ್ಸ್ ಆಫ್ ಕೊಲೋನಿಯಲ್ ಲೆಗಸಿ ಅಂದ್ರೆ ಇಂಪ್ಯಾಕ್ಟ್ ಆಫ್ ಕೊಲೋನಿಯಲಿಸಮ್ ಇವೆಲ್ಲರೂ ನಾವೇನು ಮಾಡರ್ನೈಸ್ ಆಗಿದ್ದೇವಲ್ಲ, ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಕೊಲೋನಿಯಲಿಸಮ್ ಅಂತ ಹೇಳ್ತಾರೆ ಅವರು. ಆಮೇಲೆ ಇವರು ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಕ್ಸ್ಗೆ ಹಿ ಹ್ಯಾಸ್ ಬೀನ್ ಅವಾರ್ಡೆಡ್ ವಿತ್ ಜ್ಞಾನಪೀಠ ಅವಾರ್ಡ್. ರಿಮೆಂಬರ್ ದಟ್ ಇವರಿಗೆ ಒಂದು ಏನಪ್ಪ ಅಂದ್ರೆ ಹೈಯೆಸ್ಟ್ ಲಿಟ್ರರಿ ಅವಾರ್ಡ್ ಕೊಟ್ಟಾರ ಅವರಿಗೆ. ಲಿಟ್ರೇಚರ್ ಒಳಗೆ ಬರಹಗಾರಿಗೆ ಹೈಯೆಸ್ಟ್ ಅವಾರ್ಡ್ಸ್ ಕೊಡೋದನ್ನ ಯಾವಪ್ಪ ಅಂತಂದ್ರೆ ಜ್ಞಾನಪೀಠ ಅವಾರ್ಡ್. ಆ ಅವಾರ್ಡನ್ನ ಇವರಿಗೆ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೋಡ್ರಿ, ಅಬೌಟ್ ದ ಬುಕ್ ದ ಲಿವಿಂಗ್ ಮೌಂಟನ್. ಸೊ ಬುಕ್ ಎದ್ರ ಬಗ್ಗೆ ಐತಿ ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದು ಹಿಂಟ್ ಅಂದ್ರೆ ಐಸ್ ಬ್ರೇಕಿಂಗ್ ಟೈಪ್ ಇದು. ಸೊ ಬೇಸಿಕ್ ನಾಲೆಜ್ ಇರಲಿ ನಿಮ್ಗೆ. ದ ಲಿವಿಂಗ್ ಮೌಂಟನ್ ಈಸ್ ಅ ಶಾರ್ಟ್ ಅಲೆಗಾರಿಕಲ್ ಟೇಲ್ ರಿಟನ್ ಬೈ ಅಮಿತಾವ್ ಘೋಷ್ ಇನ್ 2022, subtitled A Fable for Our Times. ಸೊ ರಿಮೆಂಬರ್ ಮೈ ಡಿಯರ್ ಸ್ಟೂಡೆಂಟ್ಸ್, 1 ಮಾರ್ಕ್ಸಿಗೆ ಬರೋದು 1 ಅಥವಾ 2 ಮಾರ್ಕ್ಸಿಗೆ ಬರೋದಿದ್ರಿಂದ ದ ಲಿವಿಂಗ್ ಮೌಂಟನ್ ಅನ್ನ ಸಬ್ ಟೈಟಲ್ ಏನಪ್ಪಾ ಅಂತಂದ್ರೆ ಅ ಫೆಬಲ್ ಆಫ್ ಅವರ್ ಟೈಮ್ಸ್ ಅಂತ ಹೇಳಿ ಇಟ್ ಈಸ್ ಹ್ಯಾವಿಂಗ್ ಅ ಸಬ್ ಟೈಟಲ್ ಕಾಲ್ಡ್ ಅ ಫೆಬಲ್ ಫಾರ್ ಅವರ್ ಟೈಮ್ಸ್. ಸಬ್ ಟೈಟಲ್ ಅಂದ್ರೆ ಇನ್ನೊಂದು ಟೈಟಲ್ ಇರ್ತದೆ ಅವ್ರಿಗೆ. ಸೊ ಇದನ್ನ ಬರ್ದಿದ್ದು ಯಾವಾಗಪ್ಪ ಅಂತಂದ್ರೆ 2022 ಒಳಗೆ. ಇಟ್ ಈಸ್ ರೈಟ್ ಆಫ್ಟರ್ ಲಾಕ್ಡೌನ್, ಐ ಥಿಂಕ್ ಸೊ. ನೆಕ್ಸ್ಟ್ ನೋಡ್ರಿ, ದ ಸ್ಟೋರಿ ಈಸ್ ನರೇಟೆಡ್ ಥ್ರೂ ದ ಡ್ರೀಮ್ ಆಫ್ ಅ ಗರ್ಲ್ ನೇಮ್ಡ್ ಮಾನಸಿ. ಸೊ and it offers a profound warning about human greed, environmental destruction, and the loss of indigenous knowledge. So ಇಲ್ಲಿ ಏನಪ್ಪಾ ಅಂತಂದ್ರೆ it is narrated in the manner, or it is narrated by a woman or the girl character named Manasi. ನೆನಪಿರಲಿ, ಈ ಒಂದು ಪರ್ಟಿಕ್ಯುಲರ್ ಸ್ಟೋರಿನ ಅಥವಾ ಈ ಫೆಬಲನ್ನ ಯಾರು ಹೇಳಿದಾರಪ್ಪ ಅಂತಂದ್ರೆ ಮಾನಸಿಯನ್ನ ಆಕಿ ಹೇಳಿದಾರೆ. ಆಕಿ ಕನಸೊಳಗೆ ಬಂದಿದ್ದಂತ ಈ ಒಂದು ಇಡೀ ಸ್ಟೋರಿ. ಸೊ ಅವರ ನರೇಟರ್ ಅಂದ್ರೆ
ಸ್ಟೋರಿ ಹೇಳಿದಾರೆ. ಬರ್ದಿದ್ದು ಅಮಿತಾವ್ ಘೋಷ್ ಅವರು, ಆದ್ರೆ ಅದನ್ನ ಯಾರ ಮೂಲಕ ವಿಷಯನ ಕನ್ವೆ ಮಾಡಿದಾರೆ ಅಂದ್ರೆ ಮಾನಸಿ ಅನ್ನೋ ಕ್ಯಾರೆಕ್ಟರ್. ನೆನ್ಪಿಟ್ಕೋರಿ, ಯಾರಂದ್ರ ಪ್ರೊಟೋಗನಿಸ್ಟ್ ಅಥವಾ ಮೇನ್ ಇಲ್ಲಿ ನರೇಟರ್ ಯಾರಪ್ಪ ಅಂತಂದ್ರೆ ಮಾನಸಿ ಅಂತ ಹೇಳಿ. ಓಕೆ, ಸೊ ಎದ್ರ ಬಗ್ಗೆ ಹೇಳ್ತಿದ್ದಪ್ಪ ಅಂತಂದ್ರೆ ಹ್ಯೂಮನ್ ಗ್ರೀಡ್, ಅತಿಯಾಸೆ, ಮನುಷ್ಯರ ಒಂದು ಅತಿಯಾಸೆ ಆಗಿರ್ಬೋದು, ಎನ್ವಿರಾನ್ಮೆಂಟಲ್ ಡಿಸ್ಟ್ರಕ್ಷನ್, ನಿಸರ್ಗನ ಹಾನಿ ಮಾಡೋದಾಗಿರ್ಬೋದು, ಆ್ಯಂಡ್ ದ ಲಾಸ್ ಆಫ್ ಇಂಡಿಜಿನಿಯಸ್ ನಾಲೆಜ್, ಅಂದ್ರೆ ಲೋಕಲೈಟ್ಸ್ ಇರ್ತಾರಲ್ಲ ಅವರ ಒಂದು ಇಂಡಿಜಿನಿಯಸ್ ಅಂದ್ರೆ ಏನು ಲೋಕಲ್, ಸೊ ಅವರ ಒಂದು ನಾಲೆಜ್ನ ಏನಪ್ಪ ಅಂದ್ರೆ ಇಲ್ಲಿ ಬೆಲೆ ಕೊಡಂಗಿಲ್ಲ. ಆ ಒಂದು ವಿಷಯವಾರದ ಮೇಲೆ ಈ ಒಂದು ಪರ್ಟಿಕ್ಯುಲರ್ ಬುಕ್ನ ಬರೆದಿದ್ದಾರೆ. ಸೆಂಟರ್ಡ್ ಆನ್ ದ ಸ್ಯಾಕ್ರೆಡ್ ಮೌಂಟನ್ ಮಹಾಪರ್ಬತ್. ಸೊ ಮಹಾಪರ್ಬತ್ ಅಂತ ಹೇಳಿ, ದ ಸ್ಟೋರಿ ಡ್ರಾಸ್ ಅ ಮಿತ್ ಆ್ಯಂಡ್ ಓರಲ್ ಸ್ಟೋರಿ ಟೆಲ್ಲಿಂಗ್ ಟ್ರೆಡಿಷನ್ ಟು ಹೈಲೈಟ್ ದ ಕಾನ್ಸಿಕ್ವೆನ್ಸಸ್ ಆಫ್ ಎಕ್ಸ್ಪ್ಲಾಯ್ಟಿಂಗ್ ನೇಚರ್. ಸೊ ಇದು ಯಾವ ಒಂದು ಮೌಂಟನ್ ರೇಂಜ್, ಸೈಲೆಂಟ್ ಮೌಂಟನ್ ಅಂದ್ರೆ ಯಾವ, ಇಲ್ಲಿ ಸ್ಪೆಷಲಿ ದ ಮಹಾಪರ್ಬತ್. ನೆನ್ಪಿಟ್ಕೋರಿ, ಯಾವ ಅಂದ್ರೆ ಇಲ್ಲಿ ಮಹಾಪರ್ಬತ್ ಅನ್ನೋ ಒಂದು ಮೌಂಟನ್ ರೇಂಜ್ ಬಗ್ಗೆ ಐತಿ. ಸೊ ಇದೇನು ಹೇಳ್ತಪ್ಪ ಅಂದ್ರೆ ಓರಲ್ ಸ್ಟೋರಿ ಟೆಲ್ಲಿಂಗ್, ಅಂದ್ರೆ ಬಾಯಿಂದ ಬಾಯಿಗೆ ಇದು ಏನು ಜನಪದ ಒಂದು ಕಥೆಗಳಂತ ಹೇಳಿ ಅಂತೀವಿ ನಾವು, ಆ ಟೈಪ್ ಓರಲ್ ಸ್ಟೋರಿ ಟೆಲ್ಲಿಂಗ್ ಟ್ರೆಡಿಷನ್ ಬಗ್ಗೆ ಹೈಲೈಟ್ ಮಾಡ್ತಿದ್ದು. ಆಮೇಲೆ ಅದ್ರೊಳಗೆ ಸ್ಪೆಷಲಿ ಏನಪ್ಪ ಅಂತಂದ್ರೆ ನಿಸರ್ಗದ ಮೇಲೆ ಯಾವ ರೀತಿ ಒಂದು ನಾವು ಶೋಷಣೆ ಅಥವಾ ಧೋರಣೆಯನ್ನು ಮಾಡ್ತೀವಿ, ನಿಸರ್ಗದ ಬಗ್ಗೆ ವಿಚಾರ ಮಾಡಲ್ಲ ಅನ್ನೋದ್ರ ಬಗ್ಗೆ ಈ ಒಂದು ಪರ್ಟಿಕ್ಯುಲರ್ ಸ್ಟೋರಿ ಒಳಗೆ ಐತಿ. ದೋ ಬ್ರೀಫ್ in length, the book resonates deeply with themes of climate change, colonialism, and the power of forgotten wisdom. It is a part of Ghosh's ongoing literary engagement with the Anthropocene, our current geological era shaped by human impact on the earth. So ಇಲ್ಲಿ ಏನಪ್ಪ ಅಂತಂದ್ರೆ this particular work it is having the themes of climate change ಅಂದ್ರೆ ನೈಸರ್ಗಿಕ ಬದಲಾವಣೆ, ಯಾವ ರೀತಿ ಕ್ಲೈಮೇಟ್ ಚೇಂಜ್ ಆಗೈತೆ ಅನ್ನೋದ್ರ ಬಗ್ಗೆ ಐತಿ. ಕೊಲೋನಿಯಲಿಸಮ್ ಅಂದ್ರೆ ವಸಾಹತುಶಾಹಿ, ಅಂದ್ರೆ ಬ್ರಿಟಿಷರ್ ನಮಗೆ ಏನು ಬಿಟ್ಟಿದ್ರು ಅದನ್ನು ಕಲ್ಕೊಂಡು ನಾವೇನು ಮಾಡ್ತೇವೆ ಅನ್ನೋದು. ಆಮೇಲೆ ಪವರ್ ಆಫ್ ಫಾರ್ಗಾಟನ್ ವಿಸ್ಡಮ್. ಸೊ ಮೊದಲಿನ ಜನ ಭಾಳ ಶಾನೆ ಇದ್ರಿ, ಸೊ ಆ ಒಂದು ಏನು ಪವರ್ ಇತ್ತು, ಅವ್ರದ್ದು ಏನು ವಿಸ್ಡಮ್ ಇತ್ತು, ಜ್ಞಾನ ಇತ್ತು, ಅದನ್ನು ನಾವೆಲ್ಲ ಕಳ್ಕೊಂಡು ಹೊಂಟೇವೆ ಅಂತ ಹೇಳ್ತಾರೆ. ಆಮೇಲೆ ಇಟ್ ಈಸ್ ಪಾರ್ಟ್ ಆಫ್ ಘೋಷಸ್ ಆನ್ ಗೋಯಿಂಗ್ ಲಿಟರರಿ ಎಂಗೇಜ್ಮೆಂಟ್ ವಿತ್ ದ ಆಂಥ್ರೋಪೊಸೀನ್. ಆಂಥ್ರೋಪೊಸೀನ್ ಈಸ್ ಅ ವರ್ಡ್ ವಿಚ್ ಮೀನ್ಸ್, ಇಲ್ಲಿ ಕೊಟ್ಟೆ ನೋಡ್ರಿ ಮೊದಲ, ಅವರ್ ಕರೆಂಟ್ ಜಿಯೋಲಜಿಕಲ್ ಎರಾ ಶೇಪ್ಡ್ ಬೈ ಹ್ಯೂಮನ್ ಇಂಪ್ಯಾಕ್ಟ್ ಆನ್ ಅರ್ತ್. ಸೊ ಮನುಷ್ಯರ ಒಂದು ಇಂಪ್ಯಾಕ್ಟ್ ಇಂದ ಜಿಯೋಲಾಜಿಕಲ್ ಆಗಿರ್ಬೋದು, ಆಮೇಲೆ ಎನ್ವಿರಾನ್ಮೆಂಟಲಿ ಹೌ ದ ನೇಚರ್ ಹ್ಯಾಸ್ ಚೇಂಜ್ಡ್. ಆಂಥ್ರೋಪೊಸೀನ್ ಇಸ್ ಸಚ್ ಅ ವರ್ಡ್ ವಿಚ್ ಮೀನ್ಸ್ ದ್ಯಾಟ್ ಬಿಕಾಸ್ ಆಫ್ ಹ್ಯೂಮನ್ ಇಂಪ್ಯಾಕ್ಟ್ what changes have happened in the nature and geologically. Okay, I hope you are getting the meaning of this particular short story. A short story nikitani, it is also a tale, it is a tale. Okay, I hope you are getting it. If you are understanding, ಏನು ಮಾಡ್ಬೇಕಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಆಮೇಲೆ ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ನೋಡ್ರಿ, ಕ್ಯಾರೆಕ್ಟರ್ಸ್. ಸೊ ವಿಚ್ ಆರ್ ದ ಕ್ಯಾರೆಕ್ಟರ್ಸ್ ಹಿಯರ್? ಫಸ್ಟ್ ಒನ್ ಈಸ್ ಮಾನಸಿ. ಶಿ ಈಸ್ ನರೇಟರ್. ನೋಡ್ರಿ, ಕ್ಯಾರೆಕ್ಟರ್ ರೋಲ್ ಸಿಂಬಾಲಿಸಮ್, ಅವಳು ಏನು ಮಾಡ್ತಿದ್ರು ಅಂತಂದು ಹೇಳಿ. ದ ಚೈಲ್ಡ್ ಲೈಕ್ ವಾಯ್ಸ್ ಆಫ್ ವಂಡರ್, ಮೆಮರಿ ಆ್ಯಂಡ್ ಪೊಟೆನ್ಷಿಯಲ್ ಫಾರ್ rediscovery. She represents the next generation who may yet reconnect with lost wisdom. So Manasi is such a character where she is telling, she has had a dream and she is going to tell the story to each and everyone, and she takes on the legacy ಅಂದ್ರೆ ಏನ್ರಿ, ಅವಳು ಒಂದು ಏನು ಕಂಟಿನ್ಯೂ ಮಾಡ್ತಾಳ ಅಂದ್ರೆ ಈ ಒಂದು ಏನು ಜಾನಪದ ಕತೆ ಹೇಳೋಣಿಕೆ ಇತ್ತು ಅದನ್ನ ಕಂಟಿನ್ಯೂ ಮಾಡ್ತಾಳ, ಅಂದ್ರೆ ತನ್ನ ಒಂದು ಮುಂಬರುವ ಜನರೇಷನ್ಸ್ಗೆ ಹೇಳ್ಕೊಂತ ಹೋಗ್ತಾಳ ಅಂತ ಹೇಳಿ. ಸೊ ಮಾನಸಿನ ಕ್ಯಾರೆಕ್ಟರ್ ಏನು, ಇಲ್ಲಿ ಯಾಕೆ ಏನು ಮಾಡೋದಾಳ, ನರೇಟ್ ಮಾಡೋದಾಳ. ನೆಕ್ಸ್ಟ್ ನೋಡ್ರಿ, ಮಹಾಪರ್ಬತ್. ಸೊ ಮಹಾಪರ್ಬತ್ ಅಂದ್ರೆ ಏನಿಲ್ಲಿ, ದ ಲಿವಿಂಗ್ ಮೌಂಟನ್ ಅಂತ ಹೇಳಿ. ದ ಸ್ಯಾಕ್ರೆಡ್ ಮೌಂಟನ್, ನೇಚರ್ ಆಸ್ ಅ ಲಿವಿಂಗ್ ಬ್ರೀದಿಂಗ್ ಬೀಯಿಂಗ್, ರೆಸಿಲೆಂಟ್ ಯೆಟ್ ವಲ್ನರೇಬಲ್. ಸೊ ಇಲ್ಲಿ ಏನಪ್ಪ ಅಂದ್ರೆ ನಿಸರ್ಗನ ಯಾವ ರೀತಿ ತೋರ್ಸಾರ ಅಂದ್ರೆ ಇಲ್ಲಿ ಒಂದು ಕ್ಯಾರೆಕ್ಟರ್ ಟೈಪ್ ಅನ್ನು ತೋರ್ಸಾರ. ಹೆಂಗಂದ್ರ ಅದಕ್ಕೆ ಇಲ್ಲಿ ಟೈಟಲ್ ಏನು ಕೊಟ್ಟಾರ, ಲಿವಿಂಗ್ ಮೌಂಟನ್ ಅಂತ ಹೇಳಿ ಕೊಟ್ಟಾರ. ಸೊ ಇದು ಫೆಬಲ್ ಅಂತ ಹೇಳ್ತೇವೆ ನಾವು. ಫೆಬಲ್ ಅಂದ್ರೆ ಏನ್ರಿ, ಇಲ್ಲಿ ಎಲ್ಲಿ ನೋಡಿರ್ಬೇಕು ನೀವು, ಪಂಚತಂತ್ರ ಕತೆ ಒಳಗೆ ಈ ನಾಯಿ ನರಿಗಳಾಗಿರ್ಬೋದು, ಬೆಕ್ಕಾಗಿರ್ಬೋದು ಮಾತಾಡ್ತಿರ್ತಾವಲ್ಲ, ಅಂಥವಕ್ಕೆ ನಾವೇನಂತ ಕರಿತೀವಿ, ಫೆಬಲ್ಸ್ ಅಂತ ಹೇಳಿ ಕರಿತೀವಿ. ಫೆಬಲ್ಸ್ ಅಂದರೆ ಎಲ್ಲಿ ಈ ಪ್ರಾಣಿಗಳು ಮಾತಾಡ್ತಾವು, ಗಿಡ ಮರಗಳು ಮಾತಾಡ್ತಾವು, ಅದಕ್ಕೆ ನಾವೇನಂತ ಕರಿತೀವಿ, ಫೆಬಲ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಟೇಲ್ ಒಳಗೆ ಇಟ್ಸ್ ಅ ಫೆಬಲ್ ಟೇಲ್. ಓಕೆ, ಅಲೆಗಾರಿಕಲ್ ಟೇಲ್ ಆಗೈತಿ. ಸೊ ಇಲ್ಲಿ ನೋಡ್ರಿ ಏನಂತಾರಂದ್ರೆ, ನೇಚರ್ ಆಸ್ ಅ ಲಿವಿಂಗ್ ಬ್ರೀದಿಂಗ್ ಬೀಯಿಂಗ್, ರೆಸಿಲೆಂಟ್ ಯೆಟ್ ವಲ್ನರೇಬಲ್. ಸೊ ಇಲ್ಲಿ ಅದು ಜೀವಂತ ಐತಿ ಅಂತ ಹೇಳ್ತೈತಿ, ಅದು ಬ್ರೀದ್ ಮಾಡೈತಿ, ಒಂಥರ ಏನಪ್ಪ ಅಂದ್ರೆ ಮನುಷ್ಯರ ಗತಿಗೆ ಈ ಏನು ಮೌಂಟನ್ ಇದ್ದಂಗ ಅಂತ ಹೇಳಿ ಹೇಳ್ತಾರ. ಸೊ ಮೌಂಟನ್ ಹೆಸರೇನ್ರಿ, ಮಹಾಪರ್ಬತ್, ನೆನ್ಪಿಟ್ಕೋರಿ ನೀವು. ನೆಕ್ಸ್ಟ್ ನೋಡ್ರಿ, ದ ವರೌಯ್ ವ್ಯಾಲಿ. ಸೊ ವ್ಯಾಲಿ ಡ್ವೆಲ್ಲರ್ಸ್ ಅಂತ ಹೇಳಿ, ಇಂಡಿಜಿನಿಯಸ್ ಪೀಪಲ್, ಗಾರ್ಡಿಯನ್ಸ್ ಆಫ್ ancestral knowledge and balance with nature. They are initially protectors, then
ಕರಪ್ಟೆಡ್ ಬೈ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್. ಸೊ ಇಲ್ಲಿ ಈ ವರವರೋಯಿ ತಂದೇನು ಜನ ಇದಾರೆ, ಇದೊಂದು ಜನಾಂಗ ರೀ. ಇಂಡಿಜಿನಿಯಸ್ ಪೀಪಲ್ ಅಂದ್ರೆ ಲೋಕಲ್ ಮಂದಿ ಇವರು. ಓಕೆ, ಇವ್ರ ಜನ ಏನಪ್ಪಾ ಅಂತಂದ್ರೆ ಬಹಳಷ್ಟು ಅವ್ರಿಗೆ ಎನ್ಸಿಸ್ಟೆಂಟ್ ನಾಲೆಜ್ ಇತ್ತು. ಅಂದ್ರೆ ತನ್ನ ಅಜ್ಜ ಮುತ್ತಜ್ಜರುಗಳು ಏನು ನಾಲೆಜ್ ಬಿಟ್ಟು ಹೋಗಿರ್ತಾರ ಅಥವಾ ಏನು ಜ್ಞಾನ ಕೊಟ್ಟಿರ್ತಾರೋ ಅದ್ರ ಮೇಲೆ ಇವರು ಬದುಕ್ತಿರ್ತಾರ. ಆಮೇಲೆ ಒಂದು ರೀತಿಯಿಂದ ನಿಸರ್ಗ ಜೊತೆ ಬಹಳಷ್ಟು ಏನಪ್ಪಾ ಅಂದ್ರೆ ಬ್ಯಾಲೆನ್ಸ್ ಆಗಿ ಬದುಕ್ತಿರ್ತಾರ್ರಿ. ಆದ್ರೆ ಇನಿಷಿಯಲಿ ಅದು ಏನಪ್ಪಾ ಅಂತಂದ್ರೆ ಈ ಮಹಾಪರ್ವತನ ಉಡಿಸಿರ್ತಾರ. ಅದ ಒಂದು ಸನ್ನಿವೇಶದೊಳಗೆ ಏನಪ್ಪಾ ಅಂದ್ರೆ ಹೊರಗಿನವ್ರು ಬಂದು ಏನು ಮಾಡ್ತಾರಂದ್ರೆ ಅಲ್ಲಿ ಜನರನ್ನ ಇನ್ಫ್ಲೂಯೆನ್ಸ್ ಮಾಡಿ ಅಥವಾ ಕರಪ್ಟ್ ಮಾಡಿಬಿಡ್ತಾರೆ. ಅಂದ್ರೆ ಅವ್ರಿಗೆ ಆಸೆ ತೋರಿಸಿ ಹಣ ಕೊಟ್ಟು ಮಾಡಿ ಕರಪ್ಟ್ ಮಾಡಿ ಅವ್ರನ್ನೂ ಕೂಡ ಅದರ ಈ ಮಹಾಪರ್ವತದ ವಿರುದ್ಧ ಬೀಳುವಂಗ ಮಾಡ್ತಾರೆ. ಓಕೆ, ಸೊ ದೆನ್ ಕರಪ್ಟೆಡ್ ಬೈ ದ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡ್ರಿ. ಸೊ ಈ ವರ್ವರೋಯಿ ಏನು ಈ ಜನ ಅದಾರ ಅವರು ಲೋಕಲ್ ಜನ ನೆನ್ಪಿಟ್ಕೊಂಡು. ನೆಕ್ಸ್ಟ್ ನೋಡ್ರಿ, ದ ಆಂಥ್ರೋಪೋಯ್ ಇನ್ವೇಡರ್ಸ್ ಎಕ್ಸ್ಪ್ಲೋಟರ್ಸ್. ಸೊ ಇಲ್ಲಿ ಆಂಥ್ರೋಪೋಯ್ ಅಂದ್ರೆ ಹೊರಗಿಂದ ಬರಂದವರು. ಇಂಡಸ್ಟ್ರಿಯಲ್ ಕೊಲೋನಿಯಲ್ ಫೋರ್ಸಸ್ ಹೂ ಡಾಮಿನೇಟ್ ನೇಚರ್ ಆ್ಯಂಡ್ ಡಿಸ್ಕ್ರೆಡಿಟ್ ಸ್ಪಿರಿಚುವಲ್ ಎಕಾಲಜಿಕಲ್ ಟ್ರೆಡಿಷನ್. ಸೊ ಆಂಥ್ರೋಪೋಯ್ ಅನ್ನೋರು ಏನಪ್ಪಾ ಅಂತಂದ್ರೆ ಇವು ಹೊರಗಿನವ್ರು ಬಂದಿರ್ತಾರೆ. ಹೊರಗಿಂದ ಬಂದು ಒಂದು ರೀತಿ ಇನ್ವೇಡರ್ಸ್ ಅಂತ ಕರಿತೇವೆ ನಾವು. ಇನ್ವೇಡರ್ಸ್ ಅಂದ್ರೆ ಹೊರಗಿಂದ ಬಂದು ಆ ಒಂದು ನೆಲನ ಪಡ್ಕೊಂಡು ಜನಗಳ ತಗೊಂಡು ಅದನ್ನ ಏನಪ್ಪಾ ಡೆವಲಪ್ಮೆಂಟ್ ಅನ್ನೋ ಹೆಸರೊಳಗ ಅಲ್ಲಿ ನಿಸರ್ಗನ ಬದಲಾವಣೆ ಮಾಡ್ತಿದ್ರು, ನೇಚರ್ಗೆ ಏನೋ ಒಂದು ಹಾರ್ಮ್ ಮಾಡ್ತಿದ್ರು ಅಂತಂದೇಳಿ ನೆನ್ಪಿಟ್ಕೋರಿ. ನೆಕ್ಸ್ಟ್ ದ ಕ್ರಾನಿ ಅಂತಂದೇಳಿ. ಸೊ ಎನ್ಫೋರ್ಸ್ ಆಫ್ ದ ಆಂಥ್ರೋಪೋಯ್ ಅಂತಂದೇಳಿ ಮಿಲಿಟರಿಸಮ್, ವೈಲೆನ್ಸ್ ಆ್ಯಂಡ್ ಕೊರೆವರ್ಸ್ ಕಂಟ್ರೋಲ್ ಆಫ್ ನ್ಯಾಚುರಲ್ ಆ್ಯಂಡ್ ಹ್ಯೂಮನ್ ಸಿಸ್ಟಮ್. ಸೊ ಇವರು ಕ್ರಾನಿ ಅನ್ನೋರು ಏನದಾರ ಇವ್ರು ಒಂದು ರೀತಿಯಿಂದ ಏನಪ್ಪಾ ಅಂದ್ರೆ ಎನ್ಫೋರ್ಸ್ ಒಂದು ರೀತಿಯಿಂದ ಈ ಆಂಥ್ರೋಪೋಯಿಗಳಿಗೆ ವಿರುದ್ಧ ಹೋಗ್ತಿರ್ತಾರ ಅಂತಂದು ಹೇಳಿ ನಾವು ಅನ್ಬೋದು. ಸೊ ಈ ಮಿಲಿಟರಿಸಮ್, ವೈಲೆನ್ಸ್ ಆ್ಯಂಡ್ ಕೋರೆಸಿವ್ ಕಂಟ್ರೋಲ್ ಆಫ್ ನ್ಯಾಚುರಲ್ ಆ್ಯಂಡ್ ಹ್ಯೂಮನ್ ಸಿಸ್ಟಮ್ಸ್. ಸೊ ಇವರು ಏನಪ್ಪಾ ಅಂದ್ರೆ ಆಟೋಮೆಟಿಕ್ ಆಗಿ ಕಂಟ್ರೋಲ್ ಮಾಡ್ತಿರ್ತಂತ ಹೇಳಿ ಹೇಳ್ತಿರ್ಬೋದು ನಾವು. ನೆಕ್ಸ್ಟ್ ನೋಡ್ರಿ, ದ ಅಡ್ಪೆಟ್ಸ್ ಅಂತೇಳಿ ಕೀಪರ್ಸ್ ಆಫ್ ಫಾರ್ಗಾಟನ್ ನಾಲೆಜ್, ಸ್ಪಿರಿಚುವಲ್ ಸೇಜಸ್ ಹೂ ರಿಟೈನ್ ದ ಮೆಮರಿ ಆಫ್ ಹಾರ್ಮೋನಿ ಆ್ಯಂಡ್ ಮೇ ಹೋಲ್ಡ್ ದ ಕೀ ಆಫ್ ರೆಸ್ಟೋರಿಂಗ್ ಬ್ಯಾಲೆನ್ಸ್. ಸೊ ಈ ಅಡ್ಪೆಟ್ಸ್ ಅನ್ನೋರು ಏನಪ್ಪಾ ಅಂತಂದ್ರೆ ಇವ್ರೊಂದು ರೀತಿಯಿಂದ ಏನಪ್ಪಾ ಅಂತಂದ್ರೆ ನಾಲೆಜ್ ಇರ್ತೈತೆ ಅವ್ರಿಗೆ. ಆಮೇಲೆ ಇವ್ರಿಗೆ ಎಂತ ಕರಿತೇವೆ ನಾವು ಸ್ಪಿರಿಚುವಲ್ ನಾಲೆಜ್ ಇದ್ದವಂತೂ ಸೇಜಸ್ ಅಂತ ಹೇಳಿ ಕರಿತಿರ್ತೀವಿ. ಸೊ ದೇ ಆರ್ ಹ್ಯಾವಿಂಗ್ ದ ಮೆಮರಿ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ರೆಸ್ಟೋರ್ ದ ಬ್ಯಾಲೆನ್ಸ್. ಸೊ ಈ ಪರ್ಟಿಕ್ಯುಲರ್ಲಿ ಈ ಆಂಥ್ರೋಪೋಯಿ ಜನ ಏನು ಬಂದಾರ ಅವರಿಂದ ಏನು ನಿಸರ್ಗ ಹಾಳಾಗೈತೋ, ಸ್ಪಿರಿಚುವಲ್ ಇಕಾಲಜಿಕಲ್ ಟ್ರೆಡಿಷನ್ಸ್ ಏನು ಪೂರಾ ನಾಶ ಆಗಿಬಿಟ್ಟೈತೋ ಅದನ್ನ ವಾಪಸ್ ರೀಬ್ಯಾಲೆನ್ಸ್ ಮಾಡ್ಬೇಕಂತೇಳಿ ಬಂದದ್ದು ಯಾರಪ್ಪ ಅಂದ್ರೆ ಈ ಅಡ್ಪೆಟ್ಸ್ ಅಂತೇಳಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇವಿಷ್ಟು ಏನಪ್ಪಾ ಅಂತಂದ್ರೆ ಕ್ಯಾರೆಕ್ಟರ್ಸ್ ಅದು. ನೆಕ್ಸ್ಟ್ ಪಾಯಿಂಟ್ ಇನ್ನ ಸಮ್ರಿ ನೋಡ್ರಿ, ದ ಲಿವಿಂಗ್ ಮೌಂಟನ್ ಸಮ್ರಿ ಪಾಯಿಂಟ್ ವೈಸ್. ದ ಲಿವಿಂಗ್ ಮೌಂಟನ್ ಈಸ್ ಅ ಫಿಲಾಸಫಿಕಲ್ ಅಂಡ್ ಇಕಾಲಜಿಕಲ್ ಫೆಬಲ್ ರಿಟನ್ ಬೈ ಅಮಿತಾವ್ ಘೋಷ್. ಇಟ್ ಈಸ್ ನರೇಟೆಡ್ ಬೈ ಅ ಯಂಗ್ ಗರ್ಲ್ ನೇಮ್ಡ್ ಮಾನಸಿ who describes the tale as a dream or vision, blending oral storytelling tradition with allegory. Through this dream, Ghosh delivers a powerful critique of environmental destruction, colonization and silence of indigenous wisdom. ಸೊ ಇಲ್ಲಿ ಲಿವಿಂಗ್ ಮೌಂಟನ್ ಅನ್ನೋದು ಏನಪ್ಪಾ ಅಂದ್ರೆ ಒಂದು ಇಕೋಲಾಜಿಕಲ್ ಫೆಬಲ್ ಆಗಿರ್ತೈತಿ. ಫೆಬಲ್ ಅಂತ ಹೇಳಿದ್ದೀನಿ ನಿಮ್ಗೆ, ನಿಸರ್ಗದ ಬದ್ದಲ ಒಂದು ಕಥೆ ಆಗಿರ್ತೈತಿ. ಫೆಬಲ್ ಅಂದ್ರೆ ದಂತ ಕಥೆ ಅಂತ ಹೇಳಿ ಕನ್ನಡದೊಳಗೆ. ರಿಟನ್ ಬೈ ಅಮಿತಾವ್ ಘೋಷ್ ಇದನ್ನ ಬರ್ದಿದ್ದಾರ್ರಿ, ಅಮಿತಾವ್ ಘೋಷ್ ಅವ್ರು ಬರ್ದಿದಾರ. ಆಮೇಲೆ ಇಲ್ಲಿ ಯಂಗ್ ಗರ್ಲ್ ಏನಪ್ಪಾ ಅದನ್ನ ಮಾನಸಿ ಆಕಿಗೆ ಒಂದು ಕನಸು ಬಿದ್ದಿರ್ತೈತಿ. ಈ ಬರೀ ಕನಸಿನ ಬಗ್ಗೆ ಅಷ್ಟೇ ಅಲ್ರಿ, ಒಂದು ರೀತಿಯಿಂದ ಏನಪ್ಪಾ ಅಂತಂದ್ರೆ ಈ ಹಳ್ಳಿ ಜನರಿಗೆ ಒಂದು ಸ್ಟೋರಿ ಟೆಲ್ಲಿಂಗ್ ಗೊತ್ತಿರುತ್ತೆ, ಯಾವ ರೀತಿ ಕಥೆಗಳನ್ನ ಹೇಳ್ಬೇಕಂತೇಳಿ. ಆಮೇಲೆ ಈ ಒಂದು ಕಥೆಯೊಳಗೆ ಏನಪ್ಪಾ ಅಂತಂದ್ರೆ ಎದ್ರ ಬಗ್ಗೆ ಹೇಳ್ತಿದ್ದು ಎನ್ವಿರಾನ್ಮೆಂಟಲ್ ಡಿಸ್ಟ್ರಕ್ಷನ್, ನಿಸರ್ಗವನ್ನು ಧ್ವಂಸಗೊಳಿಸೋದು, ಹಾಳು ಮಾಡೋದಾಗಿರ್ಬೋದು. ಆಮೇಲೆ ಕೊಲೊನೈಸೇಷನ್ ಅಂದ್ರೆ ಒಂದು ಜಾಗದಿಂದ ಬೇರೆದವ್ರ ಜನ ಬಂದು ಹೊರಗಿಂದ ಬಂದು ಅಲ್ಲಿ ತಮ್ಮದ ಒಂದು ರಾಜಕೀಯ ನಡೆಸೋದು ಅಂತ ಹೇಳಿರ್ಬೋದು, ಅಂದ್ರೆ ವಸಾಹತುಶಾಹಿ ಅಂತ ಹೇಳಿ ನಾವು ಕರಿತೀವಿ ಅದಕ್ಕೆ. ಆ್ಯಂಡ್ ದ ಸೈಲೆನ್ಸ್ ಆಫ್ ಇಂಡಿಜಿನಿಯಸ್ ವಿಸ್ಡಮ್. ಸೊ ಅಲ್ಲಿ ಲೋಕಲ್ ಇರ್ತಕ್ಕಂಥ ಜನರಿಗೆ ಬಹಳಷ್ಟು ವಿದ್ಯೆ ಇದ್ರೂ ಕೂಡ ಅದನ್ನ ಆ ಒಂದು ವಿಸ್ಡಮ್ನ ಏನಪ್ಪಾ ಅಂದ್ರೆ ಬೆಲೆ ಕೊಡ್ತಿರಂಗಿಲ್ಲ, ಯಾರಪ್ಪ ಅಂದ್ರೆ ಹೊರಗಿನಿಂದ ಬಂದವರು. ಸೊ ಇಲ್ಲಿ ಇಂಡಿಯಾಗೂ ಹಂಗಾಯ್ತ್ರಿ, ಇಲ್ಲಿ ನಾಲೆಜ್ ಬಹಳಷ್ಟು ಇತ್ತು. ಆದ್ರೆ ಹೊರಗಿನಿಂದ ಏನು ಈ ಬ್ರಿಟಿಷರ್ಸ್ ಬಂದ್ರು, ಇಲ್ಲಿ ಒಂದು ನಾಲೆಜ್ ಏನಪ್ಪ ಅಂದ್ರೆ ಕುಂಠಿತಗೊಂಡಿತ್ತು ಅಥವಾ ಇವರಿಗೆ ಬೆಲೆನೇ ಸಿಗ್ಲಿಲ್ಲ ಅನ್ನೋಂಗ ಆಯ್ತ್ರಿ. ನೆಕ್ಸ್ಟ್ ನೋಡ್ರಿ, ದ ಸ್ಟೋರಿ ರಿವಾಲ್ವ್ಸ್ ಅರೌಂಡ್ ಮಹಾಪರ್ವತ್, ಅ ಟವರಿಂಗ್ ಸ್ನೋ ಕ್ಲಾಡ್ ಮೌಂಟನ್ revered by a group of indigenous people called the Varvaroi, who live peacefully in its valley. To them, Mahaparbat is alive, not merely a geological feature but a sacred being. So ಇಲ್ಲಿ ಏನಪ್ಪಾ ಅಂತಂದ್ರೆ
ಈ ಮಹಾಪರ್ವತದೊಳಗ ಏನಪ್ಪಾ ಅಂದ್ರೆ ಇದು ಒಂದು ಸ್ನೋ ಕ್ಲಾಡೆಡ್ ಅಂದ್ರೆ ಕಂಪ್ಲೀಟ್ಲಿ ಮಂಜಿನಿಂದ ಮಂಜನಕ್ಕಿಂತ ಏನಪ್ಪಾ ಅಂದ್ರೆ ಬರ್ಪ್ ಅಂತ ಹೇಳಿ ನಾವು ಕರಿತೀವಿ. ಸ್ನೋ ಇಂದ ಕವರ್ ಆಗಿರೋದಂತ ಮೌಂಟೇನ್ ರೀ ಇದು. ಅಲ್ಲಿ ಜನ ಲೋಕಲ್ ಜನ ಯಾರಪ್ಪ ಅಂದ್ರೆ ಇಲ್ಲಿ ವರ್ವರೋಯಿ ಈ ಜನ ಏನಪ್ಪಾ ಅಂತಂದ್ರ ಅವ್ರು ಆರಾಮಾಗಿ ಹ್ಯಾಪಿಲಿ ಇರ್ತಾರಲ್ಲಿ. ಆಮೇಲೆ ಅವ್ರ ಪ್ರಕಾರ ಏನಪ್ಪಾ ಅಂದ್ರೆ ಈ ಮಹಾಪರ್ವತ ಏನಾಯ್ತು ಅದು ಅಲೈವ್ ಐತಿ, ಇನ್ನೂ ಜೀವಂತ ಐತಿ ಅಂತ ಹೇಳಿ ಅನ್ಕೊಂತಿರ್ತಾರ ಅಥವಾ ಅಂತಿರ್ತಾರ ಅವರು. ಆಮೇಲೆ ನಾಟ್ ಮಿಯರ್ಲಿ ಜಿಯೋಲಾಜಿಕಲ್ ಫೀಚರ್ ಬಟ್ ಅ ಸ್ಯಾಕ್ರೆಡ್ ಬೀಯಿಂಗ್, ಅದು ಒಂದು ಏನಪ್ಪಾ ಅಂದ್ರೆ ಬಹಳಷ್ಟು ಅದಕ್ಕೆ ವಿಶೇಷತೆ ಕೊಟ್ಟಿರ್ತಾರೆ ಅಥವಾ ಅದಕ್ಕೊಂದು ರೀತಿಯಿಂದ ದೇವರ ತರ ಒಂದು ಪೂಜಿಸ್ತಿರ್ತಾರೆ ಅದಕ್ಕೆ ಮಹಾಪರ್ವತಕ್ಕೆ. ನೆಕ್ಸ್ಟ್ ನೋಡ್ರಿ ಎದಕ್ಕೆ ಅವ್ರು ಪೂಜೆ ಮಾಡ್ತಿರ್ತಾರೆ, ಅಬ್ವಿಯಸ್ಲಿ ದೇ ಆರ್ ಗೆಟಿಂಗ್ ವಾಟರ್, ಫುಡ್, ಎವ್ರಿಥಿಂಗ್ ಫ್ರಮ್ ಮಹಾಪರ್ವತ್. ಓಕೆ, ನೆಕ್ಸ್ಟ್ ನೋಡ್ರಿ ಅ ಲಿವಿಂಗ್ ಮೌಂಟನ್ ದಟ್ ಪ್ರೊವೈಡ್ಸ್ ಫಾರ್ ದೇರ್ ನೀಡ್ಸ್ ವಾಟರ್, ಶೆಲ್ಟರ್ ಅಂಡ್ ಸಸ್ಟೆನೆನ್ಸ್. ಸೊ ನೋಡ್ರಿ ನಾ ಹೇಳಿದಂಗ ಸೊ ಈ ಲಿವಿಂಗ್ ಮೌಂಟೇನ್ ಏನ್ ಮಾಡ್ತಿರ್ತಾವಪ್ಪ ಅಂದ್ರೆ ಅವ್ರ ನೀರನ್ನು ಪೂರೈಸಿರ್ತಾವ, ನೀರು, ಆಮೇಲೆ ಇರಾಕ್ ಜಾಗ, ಆಮೇಲೆ ಸಸ್ಟೆನೆನ್ಸ್, ಅವ್ರ ದಿನ ಬದುಕು ಸಂಬಂಧ ಏನೇನ್ ಬೇಕೋ ಅದನ್ನೆಲ್ಲ ಕೊಡೋದು ಯಾವಪ್ಪ ಅಂದ್ರೆ ಈ ಮಹಾಪ್ರಭತ್ ಕೊಡ್ತಿರ್ತೈತಿ. ದ ಪೀಪಲ್ ಬಿಲೀವ್ that while they may sing, dance and tell stories in praise of the mountain, they must never ascend or disturb it. ಸೊ ಏನಪ್ಪಾ ಅಂತಂದ್ರೆ ಆ ಜನ ಏನ್ ಅನ್ಕೊಂಡಿದ್ರು, ಯಾರು ವರ್ವೋರು ಈ ಜನ ಏನ್ ತಿಳ್ಕೊಂಡಿದ್ರು ಅಂದ್ರ ಅವ್ರ ಪ್ರಕಾರ ನಾವು ಹಾಡ ಅನ್ಬೋದು, ಡಾನ್ಸ್ ಅನ್ಬೋದು, ಆಮೇಲೆ ಅದ್ರ ಬಗ್ಗೆ ನಾವು ಎಷ್ಟು ಬೇಕಾದಷ್ಟು ಮಾತಾಡ್ಬೋದು, ಅದನ್ನ ಹಾಡಿ ಹೊಗಳ್ಬೋದು ನಾವು ಮೌಂಟೇನ್ ಬಗ್ಗೆ. ಆದ್ರೆ ಯಾವತ್ತಿಗೂ ನೆವರ್ ಅಸೆಂಡ್ ಆರ್ ಡಿಸ್ಟರ್ಬ್ ಇಟ್, ಯಾವತ್ತು ಅದ್ರ ಬಗ್ಗೆ ಕೆಟ್ಟದ್ ನುಡಿಬಾರ್ದು ಅಥವಾ ಅದನ್ನ ಡಿಸ್ಟರ್ಬ್ ಮಾಡ್ಬೋದು, ಅದನ್ನ ಹಾಳು ಮಾಡಬಾರ್ದು ಅಂತಂದು ಹೇಳಿ ಯಾವ ಜನ ಅನ್ಕೊಂಡ್ರೆ ಗೊತ್ತಿರ್ತದೆ, ಅದು ವರ್ವರು ಈ ಜನರಿಗೆ ಗೊತ್ತಿರ್ತತಿ. ದ ಡೀಪ್ ರೆಸ್ಪೆಕ್ಟ್ ಈಸ್ ರೂಟೆಡ್ ಇನ್ ಆನ್ಸೆಸ್ಟ್ರಲ್ ವಿಸ್ಡಮ್ ಪಾಸ್ ಡೌನ್ ಥ್ರೂ ಜನರೇಷನ್ಸ್. ಸೊ ಇದೇನಪ್ಪಾ ಅಂತಂದ್ರೆ ಇವರಿಗೆ ಎಲ್ಲಿಂದ ಇದು ಗೊತ್ತಾಗಿರದಪ್ಪ ಅಂತಂದ್ರ ಜನರಿಂದ ಆನ್ಸೆಸ್ಟರ್ಸ್. ಸೊ ಇವ್ರ ಅಜ್ಜ ಮುತ್ತಜ್ಜ ವರ್ವರು ಈ ಜನಾಂಗದ ಏನು ಹಳಿ ಜನ ಇದ್ರು, ಅವ್ರ ಅಜ್ಜ ಮುತ್ತಜ್ಜಗಳು ಏನಿದ್ರು ಅವರು ಕಥೆಗಳನ್ನ ಹೇಳ್ಕೊಂಡು ಬಂದಿರು. ಈ ಏನಪ್ಪಾ ನಿಸರ್ಗನ ರಕ್ಷಣೆ ಮಾಡಬೇಕು ಅಥವಾ ಈ ಲಿವಿಂಗ್ ಮೌಂಟನ್ಸ್ ಮಹಾಪರ್ವತದ ಬಗ್ಗೆ ಹೇಳ್ಕೊಂತ ಬಂದಿರು. ಆಸ್ ಇಫ್ ಇಟ್ ಈಸ್ ಆಲ್ಸೋ ಅಲೈವ್, ಅದು ಅವ್ರ ಜೊತೆ ಅಲೈವ್ ಐತಿ, ಜೀವಂತ ಐತಿ ಅನ್ನೋದ್ರ ಬಗ್ಗೆ ಹೇಳ್ಕೊಂಡು ಬಂದಿದ್ರು. ಇವ ಸ್ಟೋರೀಸ್ ಅನ್ನ ಕಂಟಿನ್ಯೂ ಹಾಕೊಂಡು ಹೋಗಿದ್ರು ರೀ. ಅವರು ತಮ್ಮ ಮುಂದಿನ ಜನಾಂಗ ಹೇಳ್ತಿರು, ಮುಂದಿನ ಜನಾಂಗ ಅವ್ರ ಜನಾಂಗಕ್ಕೆ ಹೇಳ್ಕೊಂತ ಹಂಗ ಕಥೆಗಳು ಸಾಕೊಂತಾನೆ ಇದ್ದು. ಸೊ ಇದಿಷ್ಟು ಏನಪ್ಪಾ ಅಂತಂದ್ರೆ ಫಸ್ಟ್ ಒಂದು ನೋಟ. ಓಕೆ, ದಿಸ್ ಸ್ಪಿರಿಚುವಲ್ ಬಾಂಡ್ ಹವೆವರ್ ಈಸ್ ಥ್ರೆಟನ್ಡ್ ಬೈ ದ ಅರೈವಲ್ ಆಫ್ ಅ ಫಾರಿನ್ ಪೀಪಲ್, ದ ಆಂಥ್ರಪೋಯ್. ಸೊ ಇಲ್ಲಿ ಈ ಒಂದು ಏನು ಪೀಸ್ಫುಲ್ ಆಗಿ ಜನ ಇದ್ರು, ಅಲ್ಲಿ ಅಗದಿ ಆರಾಮಿದ್ರಿ ಅವರು ಈ ಮೌಂಟನ್, ಆಮೇಲೆ ಮಹಾಪರ್ವತ್ ಮೌಂಟನ್, ಆ ಮೌಂಟನ್ ಜನ ಯಾರು ವರ್ವರೋಯ್ ಎರಡೂ ಜನ ಏನಪ್ಪಾ ಅಂತಂದ್ರೆ ಆರಾಮಾಗಿದ್ರು. ಆದ್ರೆ ಯಾವಾಗ ಈ ಆಂಥ್ರಪೋಯ್ ಏನೋ ಹೊರಗಿನ ಜನ ಫಾರಿನ್ ಅವ್ರು ಬಂದ್ರು, ಅಲ್ಲಿಂದ ಏನಾಗತ್ತಪ್ಪ ಅಂತಂದ್ರೆ ಬದಲಾವಣೆ ಆಗಕ್ಕೆ ಸ್ಟಾರ್ಟ್ ಆತ್ರಿ. ಆಮೇಲೆ ಬಹಳಷ್ಟು ಮಟ್ಟಿಗೆ ಬದಲಾವಣೆ ಆಗ್ತೈತೆ ಅಂತ ಹೇಳಿ ನಾವು ನೋಡ್ಬೋದು. ಇದಿಷ್ಟು ಏನಪ್ಪಾ ಅಂತಂದ್ರೆ ನಿಮ್ಗೆ ಟಾಪಿಕ್ ಸಮ್ಮರಿ ಸ್ಟಾರ್ಟ್ ಮಾಡೀನಿ. ಇಲ್ಲಿವರೆಗೂ ಹೇಳಿದ್ ನಿಮ್ಗೆ ಅರ್ಥ ಆಗಿತ್ತಪ್ಪ ಅಂತಂದ್ರೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಹಂಗೆ ಲೈಕ್ ಕೊಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಆಮೇಲೆ ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಗೆ ಈ ವಿಡಿಯೋ ಹೆಂಗೆ ಅನಿಸಿತು ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ ಮಾನಸೀಸ್ ಡ್ರೀಮ್, ಮಾನಸಿನ ಡ್ರೀಮ್ ಏನಿತ್ತು ನೋಡ್ರಿ. ದ ಸ್ಟೋರಿ ಬಿಗಿನ್ಸ್ ವಿತ್ ಅ ಯಂಗ್ ಗರ್ಲ್ ನೇಮ್ಡ್ ಮಾನಸಿ ಹೂ ಡಿಸ್ಕ್ರೈಬ್ಸ್ ಅ ಡ್ರೀಮ್. ಸೊ ನಿಮ್ಗೆ ಇದನ್ನ ಪಾಯಿಂಟ್ ವೈಸ್ ಹೇಳಿದ್ದೀನಿ. ಅದು ಮೊದಲು ನಿಮ್ಗೆ ಇಂಟ್ರೊಡಕ್ಷನ್ ಕೊಟ್ಟೆ, ಮತ್ತೊಮ್ಮೆ ಇಂಟ್ರೊಡಕ್ಷನ್ ಕೊಟ್ಟೆ. ಈಗ ಪಾಯಿಂಟ್ ವೈಸ್ ಮೊದಲು ಮಾನಸಿ ಏನು ಕಂಡ ನೋಡ್ರಿ ಡ್ರೀಮ್. ಶಿ ಹ್ಯಾಡ್ ಡ್ಯೂರಿಂಗ್ ದ ಗ್ಲೋಬಲ್ ಲಾಕ್ಡೌನ್ಸ್ ಕಾಸ್ಡ್ ಬೈ ದ ಪೆಂಡಾಮಿಕ್. ಸೊ ಆಕೆ ಈ ಕನಸು ಯಾವಾಗ ಬಂದಿದ್ದಪ್ಪ ಅಂತಂದ್ರೆ ಗ್ಲೋಬಲ್ ಲಾಕ್ಡೌನ್ ಪೆಂಡಾಮಿಕ್ ಬಂದಾಗ ನೋಡಿರ್ಬೇಕು ನೀವು, COVID-19 ಬಂದಿರತ್ತಲ್ಲ ಪೆಂಡಾಮಿಕ್, ಆ ಒಂದು ಪರ್ಟಿಕ್ಯುಲರ್ ಟೈಮ್ದಾಗ ಆಕೆ ಒಂದಿದು ಕನಸು ಬಂದಿತ್ತು ಅಂತ ಹೇಳಿ ನಾವು ನೋಡ್ತೇವೆ. She says the dream was vivid, emotional and thought provoking, that it stayed with her long after she woke up. ಸೊ ಈ ಒಂದು ಪರ್ಟಿಕ್ಯುಲರ್ ಡ್ರೀಮ್ ಏನಪ್ಪಾ ಅಂತಂದ್ರೆ ಭಾಳ ಇಮೋಷ್ನಲಿ ಇತ್ತು, ಅಂದ್ರೆ ವಿವಿಡ್ ಅಂದ್ರೆ ಏನ್ರಿ ಭಾಳ ವಿವಿಧಾತ್ಮಕವಾಗಿತ್ತು ಅಂತ ಹೇಳಿ, ಅಥವಾ ಭಾಳ ಚೇಂಜಸ್ ಇದ್ದು ಅಂತ ಹೇಳಿ ಹೇಳ್ತಾಳಕಿ. ಆಮೇಲೆ ಥಾಟ್ ಪ್ರೊವೋಕಿಂಗ್ ದ್ಯಾಟ್ ಸ್ಟೇಡ್ ವಿತ್ ಹರ್ ಲಾಂಗ್ ಆಫ್ಟರ್ ಶಿ ವೋಕ್. ಸೊ ಆಕಿಗೆ ಅದು ಬಹಳಷ್ಟರ ಮಟ್ಟ ಅಂದ್ರೆ ನಿಧಿಗನೊಳಗೆ ಏನು ಕನಸು ಕಂಡಿರ್ತಾಳ ಆಕಿ ಭಾಳ ತರ ನೆನಪಿರ್ತದೆ ಅಂತ ಹೇಳಿ ಹೇಳ್ತಾಳ. ಸೊ ದಿಸ್ ಡ್ರೀಮ್ ಫಾರ್ಮ್ಸ್ ದ ಮೇನ್ ನರೇಟಿವ್ ಆಫ್ ದ ಲಿವಿಂಗ್ ಮೌಂಟನ್. ಸೊ ಆಕಿ ಏನು ಕನಸಿರ್ತದಲ್ಲ ಅದ ಒಂದು ಏನು ಕನಸಪ್ಪ ಅಂತಂದ್ರೆ ಈ ಲಿವಿಂಗ್ ಮೌಂಟನ್. ಇಟ್ ಈಸ್ ಥ್ರೂ ಮಾನಸೀಸ್ ಪರ್ಸ್ಪೆಕ್ಟಿವ್ ದ್ಯಾಟ್ ದ ರೀಡರ್ ಎಂಟರ್ಸ್ ಅ ಮಿಸ್ಟಿಕಲ್ ವರ್ಲ್ಡ್, ಹಾಫ್ ರಿಯಲ್ ಹಾಫ್ ಇಮ್ಯಾಜಿನ್, ಫಿಲ್ಡ್ ವಿತ್ ಸಿಂಬಾಲಿಸಮ್ ಆ್ಯಂಡ್ ಏನ್ಷಂಟ್ ವಿಸಮ್. ಸೊ ಈ ಮಾನಸಿನ ಪರ್ಸ್ಪೆಕ್ಟಿವ್, ಸೊ ಆಕಿ ಒಂದು ವಿಚಾರಧಾರೆ ಒಳಗೆ ನಾವು ಕಳೆದು ಹೋಗ್ಬಿಡ್ತೀವಿ, ಅಥವಾ ಈ ಒಂದು ಮಿಸ್ಟಿಕಲ್ ವರ್ಲ್ಡ್ ಒಳಗೆ ನಾವು ಎಂಟರ್ ಆಗ್ತೀವಿ. ಹೆಂಗಪ್ಪ ಅಂದ್ರೆ ಹಾಫ್ ರಿಯಲ್ ಇರ್ತೈತಿ, ಅಂದ್ರೆ ಅರ್ಧ ಸತ್ಯ ಆದ್ರೆ ಅರ್ಧ ಏನಪ್ಪ ಅಂದ್ರೆ ಇಮ್ಯಾಜಿನೇಟಿವ್ ಕಟ್ಟುಕತೆ, ಎರಡು ಮಿಕ್ಸ್ ಇರ್ತದಲ್ಲಿ. ಸೊ ನಿಜವಾಗ್ಲೂ ಏನಾಗೈತಿ, ಆಮೇಲೆ ಈ ಸದ್ಯಕ್ಕಲ್ಲಿ ಆ ಮಹಾಪರ್ವತದೊಳಗೆ ಏನು ನಡೆಯೈತಿ ಅದನ್ನು ಇಟ್ಕೊಂಡಿರ್ತಾಳ. ಆಮೇಲೆ ಒಂದು ಸ್ವಲ್ಪ ಇಮ್ಯಾಜಿನೇಟಿವ್ ಆಗಿನೂ ಕೂಡ ಆಕಿ ಬರ್ಕೊಂತನ ಹೋಗ್ತಾಳ. ನೆಕ್ಸ್ಟ್ ನೋಡ್ರಿ
Mansi's dream takes us into a valley surrounded by snow-covered peaks where people live a peaceful life sustained by the great Mahaparbat, a towering mountain regarded as sacred and alive. ಸೊ ಈ ಮಾನಸಿ ಏನಪ್ಪಾ ಅಂತಂದ್ರೆ ತನ್ನ ಕನಸಿನೊಳಗೆ ನಮ್ನ ಎಲ್ಲಿ ಕರ್ಕೊಂಡು ಹೋಗ್ತಾಳ ಅಥವಾ ಎದ್ರ ಬಗ್ಗೆ ಹೇಳ್ತಾಳಪ್ಪ ಅಂತಂದ್ರೆ ಒಂದು ಊರು ಅಥವಾ ಒಂದು ವ್ಯಾಲಿ ಒಂದು ಮೌಂಟನ್ ಅದು ಹೆಂಗಪ್ಪ ಅಂದ್ರೆ ಕಂಪ್ಲೀಟ್ಲಿ ಕವರ್ ಆಗಿಬಿಟ್ಟತಿ. ಏನಪ್ಪಾ ಅಂತಂದ್ರೆ ಈ ಒಂದು ಸ್ನೋ ಇಂದ ಬರ್ಫ್ನಿಂದ ಮಂಜುಗಡ್ಡೆಯಿಂದ ಕಂಪ್ಲೀಟ್ಲಿ ಕವರ್ ಆಗೈತೆ ಅಂತ ಹೇಳಿ ನಾವು ನೋಡ್ಬೋದು. ವೇರ್ ಪೀಪಲ್ ಲೀವ್ ಅ ಪೀಸ್ಫುಲ್ ಲೈಫ್ ಸಸ್ಟೈನ್ಡ್ ಬೈ ದ ಗ್ರೇಟ್ ಮಹಾಪರ್ವತ್. ಸೊ ಅವ್ರು ಏನಪ್ಪ ಅಂದ್ರೆ ಪೀಪಲ್ ಅಗದಿ ಆರಾಮಾಗಿ ಶಾಂತತೆಯಿಂದ ಇರ್ತಾರ. ಆಮೇಲೆ ಅವ್ರಿಗೂ ಏನು ನೆರವಾಗಿರ್ತಪ್ಪ ಅಂತಂದ್ರೆ ಈ ಮಹಾಪರ್ವತ್ ಅನ್ನೋ ಒಂದು ಪರ್ವತ ಅವರಿಗೆ ನೆರವಾಗಿರ್ತತಿ. ಸೊ ಅವ್ರ ಪ್ರಕಾರ ಏನಪ್ಪ ಅಂದ್ರೆ ಟವರಿಂಗ್ ಮೌಂಟನ್ ರಿಗಾರ್ಡ್ ಆಸ್ ಸ್ಯಾಕ್ರೆಡ್ ಅಂಡ್ ಲೈಫ್. ಸೊ ಅವ್ರ ಪ್ರಕಾರ ಏನಪ್ಪ ಅಂದ್ರೆ ಅದು ಇನ್ನೂ ಜೀವಂತವಾಗೈತಿ. ಆಮೇಲೆ ಬಹಳ ಏನಪ್ಪ ಅಂದ್ರೆ ದೈವದಿಂದ ತುಂಬಿರ್ತೈತಿ. ಸ್ಯಾಕ್ರೆಡ್ ಅಂದ್ರೆ ದೈವ, ಓಕೆ. ಸೊ ತುಂಬಿರ್ತೈತಿ ಅಂತ ಹೇಳಿ ನಾವು ಹೇಳ್ತಿರ್ತಾರ. ಇದಿಷ್ಟು ಮಾನಸಿನ ಕತೆಗಿರ್ತೈತ್ರಿ. ನೆಕ್ಸ್ಟ್ ನೋಡ್ರಿ, ನಿಮ್ಗೆ ಅಲ್ಲಿವರೆಗೂ ತಿಳಿದಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡೋದನ್ನ ಮರಕ್ಕೆ ಹೋಗ್ಬೇಡ್ರಿ. ಇಂಟ್ರೊಡಕ್ಷನ್ ಟು ಮಹಾಪರ್ವತ್ ಅಂಡ್ ದ ವ್ಯಾಲಿ ಡ್ವೆಲ್ಲರ್ಸ್. ಸೊ ವರ್ವರೋಯಿ ಫಸ್ಟಿಗೆ ಏನು ಮಾಡ್ತಾಳಕಿ ಮಾನಸಿ ಇಂಟ್ರೊಡಕ್ಷನ್ ಕೊಡ್ತಾಳೆ. ಯಾರ ಬಗ್ಗೆ? ಮಹಾಪರ್ವತದ ಬದ್ದಲ, ಆಮೇಲೆ ವರ್ವರೋಯಿ ಜನಾಂಗದ ಬದ್ದಲ. In the valley below Mahaparbat live the Varvaroi, a community of indigenous people. They do not see the mountain as an object but as a living being, full of power, wisdom and spirit. So ಈ ವ್ಯಾಲಿ ಮಹಾಪರ್ವತದೊಳಗೆ ಯಾರಿದ್ರಪ್ಪ ಅಂದ್ರೆ ಈ ವರ್ವರೋಯಿ ಅಂದ್ರೆ ಈ ವರ್ವರೋಯಿ ಜನಾಂಗದವ್ರು ಇದ್ರು. ಅವ್ರೆಲ್ಲಿದ್ರಪ್ಪ ಅಂತಂದ್ರೆ ಒಂದ್ ರೀತಿ ಲೋಕಲ್ ಜನ ಅವರು, ಓಕೆ. ದೇ ಡು ನಾಟ್ ಸಿ ದ ಮೌಂಟನ್ ಆಸ್ ಅನ್ ಆಬ್ಜೆಕ್ಟ್. ಸೊ ಅವ್ರ ಪ್ರಕಾರ ಈ ಮೌಂಟನ್ ಅನ್ನೋದು ಆಬ್ಜೆಕ್ಟ್ ಅಥವಾ ಒಂದು ವಸ್ತು ಥರ ಅಲ್ಲ, ಅದೊಂದು ಏನಪ್ಪ ಅಂದ್ರೆ ಜೀವಂತವಾಗಿರೋಂಥ ಒಂದು ವಸ್ತು ಅಂತ ಹೇಳಿ ಅಂತಿರ್ತಾರ, ಅಥವಾ ಜೀವಂತ ಒಂದು ಜೀವಂತ ಅಂತ ಹೇಳಿ ಅನ್ಕೊಂಡಿರ್ತಾರ ಅವ್ರು. ನೆಕ್ಸ್ಟ್ ನೋಡ್ರಿ, ಫುಲ್ ಆಫ್ ಪವರ್, ಅದ್ರ ಕಡೆ ಬಹಳಷ್ಟು ಶಕ್ತಿ ಐತಿ ಅಂತ ಅನ್ಕೊಂಡಿರ್ತಾರ. ವಿಸ್ಡಮ್, ಅದಕ್ಕೂ ಬಹಳಷ್ಟು ಜ್ಞಾನ ಐತಿ. ಆಮೇಲೆ ಸ್ಪಿರಿಟ್, ಒಂದ್ ರೀತಿಯಿಂದ ಹುಮ್ಮಸ್ಸು ಇತ್ತು ಅಂತ ಹೇಳಿ, ಚೈತನ್ಯ, ಓಕೆ. ಮಹಾಪರ್ವತ್ ಈಸ್ ಅ ಗಿವರ್ ಆಫ್ ಲೈಫ್. ಇಟ್ ಪ್ರೊವೈಡ್ಸ್ ವಾಟರ್ ಫ್ರಾಮ್ ಇಟ್ಸ್ ಮೆಲ್ಟಿಂಗ್ ಸ್ನೋ, ಫರ್ಟೈಲ್ ಸಾ, ಮೆಡಿಕಲ್ ಹರ್ಬ್ಸ್ ಆ್ಯಂಡ್ ಸ್ಪಿರಿಚುವಲ್ ಕಂಫರ್ಟ್. ಸೊ ಮಹಾಪರ್ವತ ಅನ್ನೋದು ಏನಪ್ಪಾ ಅಂತಂದ್ರೆ ಅದು ಒಂದು ರೀತಿಯಿಂದ ಜೀವನ ಕೊಡುವಂಥ ಒಂದು ಪರ್ವತ ಆಗಿರ್ತೈತಿ. ಸೊ ಎದಕ್ಕಪ್ಪ ಅಂತಂದ್ರೆ ಅಲ್ಲಿ ಈ ಮೌಂಟನ್ ಈ ಗ್ಲೇಷಿಯರ್ ಕರಗೋದ್ರಿಂದ ಅಂದ್ರೆ ಮಂಜುಗಡ್ಡೆ ಕರಗೋದ್ರಿಂದ ಏನಾಗ್ತಿರಪ್ಪ ಅಂದ್ರೆ ಅವ್ರಿಗೆ ಕುಡಿಯೋ ನೀರು ಸಿಗ್ತಿರ್ತೈತಿ. ಆಮೇಲೆ ಮೆಲ್ಟಿಂಗ್ ಸ್ನೋ ಆಯಿತು. ಆಮೇಲೆ ಫರ್ಟೈಲ್ ಸಾಯಿಲ್, ಅವರಿಗೆ ಫಲವತ್ತಾದ ಒಂದು ಮಣ್ಣನ್ನು ಕೊಡ್ತಿರ್ತೈತಿ. ಮೆಡಿಕಲ್ ಹರ್ಬ್ಸ್, ಬಹಳಷ್ಟು ಒಂದು ಏನಪ್ಪ ಅಂದ್ರೆ ಮೆಡಿಕಲ್ ಪ್ಲಾಂಟ್ಸ್ನು ಅಲ್ಲಿದ್ದು ಅಂತ ಹೇಳಿ ನಾವು ನೋಡ್ಬೋದು. ಆಮೇಲೆ ಆ್ಯಂಡ್ ಸ್ಪಿರಿಚುವಲ್ ಕಂಫರ್ಟ್, ಅವರಿಗೆ ಒಂದು ರೀತಿಯಿಂದ ಮನಸ್ಸಿಗೆ ಸಮಾಧಾನ ಕೊಡುತ್ತಿರ್ತಂತ ಹೇಳಿ ನೋಡ್ಬೋದು ನಾವು. ನೆಕ್ಸ್ಟ್ ನೋಡ್ರಿ, ದ ಆನ್ಸೆಸ್ಟರ್ಸ್ ಆಫ್ ವರ್ವರೋಯಿ ಹ್ಯಾಡ್ ಲೇಡ್ ಡೌನ್ ಒನ್ ಸ್ಟ್ರಿಕ್ಟ್ ಕಮಾಂಡ್ಮೆಂಟ್. ಯು ಮೇ ಸಿಂಗ್ ಫಾರ್ ದ ಮೌಂಟನ್, ಯು ಮೇ ಡಾನ್ಸ್ ಫಾರ್ ಇಟ್, ಯು ಮೇ ಟೆಲ್ ಸ್ಟೋರೀಸ್ ಅಬೌಟ್ ಇಟ್, ಬಟ್ ಯು ಮಸ್ಟ್ ನೆವರ್ ಸೆಟ್ ಫುಟ್ ಆನ್ ಇಟ್. ಸೊ ಈ ವರ್ವರೋಯಿ ಜನಾಂಗದವರು ಒಂದು ರೂಲನ್ನ ಫಾಲೋ ಮಾಡ್ತಿದ್ರು. ಏನು ರೂಲಪ್ಪ ಅಂತಂದ್ರೆ, ನೀವು ಆ ಮೌಂಟನ್ ಬದ್ದಲ ಹಾಡನ್ನು ಅನ್ಬೋದು. ಆಮೇಲೆ ಅದ್ರ ಬದ್ದಲ ನೀವು ಯು ಮೇ ಡಾನ್ಸ್ ಫಾರ್ ಇಟ್, ಅದ್ರ ಮ್ಯಾಗ ನೀವು ಡ್ಯಾನ್ಸ್ನು ಮಾಡ್ಬೋದು. ಅದ್ರ ಮ್ಯಾಲಲ್ಲ ಅಂದ್ರೆ ಡ್ಯಾನ್ಸ್ನು ಮಾಡ್ಬೋದು ನೀವು ಅದ್ರ ಹಾಡನ್ನು ಹೇಳ್ಕೊಂಡು ಅಂತಂದು ಹೇಳಿ ಹೇಳ್ತಾರೆ. ಯು ಮೇ ಟೆಲ್ ಸ್ಟೋರೀಸ್ ಅಬೌಟ್ ಇಟ್, ಆ ಮಹಾಪರ್ವತದ ಬದ್ದಲು ನೀವೇನಪ್ಪ ಅಂತಂದ್ರೆ ಸ್ಟೋರೀಸ್ನು ಕೂಡ ಹೇಳ್ಬೋದು. ಬಟ್ ಯು ಮಸ್ಟ್ ನೆವರ್ ಸೆಟ್ ಫುಟ್ ಆನ್ ಇಟ್. ಆದ್ರೆ ಒಂದು ರೂಲ್ ಇತ್ತು. ಆ ರೂಲ್ ಏನಪ್ಪ ಅಂದ್ರೆ ನೀವು ಯಾವತ್ತು ಆ ಪರ್ವತದ ಮೇಲೆ, ಮಹಾಪರ್ವತ ಅನ್ನೋ ಒಂದು ಪರ್ವತ ಏನಿತ್ತು ಅದ್ರ ಮೇಲೆ ನೀವು ಕಾಲನ್ನ ಇಡಬಾರ್ದು ಅಂತಂದು ಹೇಳಿ ಒಂದು ರೂಲ್ ಮಾಡಿರ್ತಾರೆ. ಯಾರವರು? ವರ್ವರೋಯಿ ಅನ್ನೋ ಒಂದು ಜನಾಂಗದವರು. ನೆಕ್ಸ್ಟ್ ನೋಡ್ರಿ, ದಿಸ್ ಲಾ ವಾಸ್ ಬೇಸ್ಡ್ ಆನ್ ನಾಟ್ ಆನ್ ಸೂಪರ್ಸ್ಟಿಷನ್ ಬಟ್ ಆನ್ ಜನರೇಷನ್ಸ್ ಆಫ್ ಲಿವ್ಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ದ ಬ್ಯಾಲೆನ್ಸ್ ಆಫ್ ನೇಚರ್. ಸೊ ಈ ಒಂದು ಪರ್ಟಿಕ್ಯುಲರ್ ಏನು ಇದನ್ನು ಬ್ಲೈಂಡ್ ಬಿಲೀಫ್ ಅಥವಾ ಸೂಪರ್ಸ್ಟಿಷನ್ ಅಲ್ಲ, ಅಥವಾ ಏನೋ ನಾವು ಅನ್ಕೊಂಡಿರ್ತಲ್ಲ ಮೂಢನಂಬಿಕೆ, ಅಲ್ಲಿ ಮ್ಯಾಲೆ ಹೋಗಬಾರ್ದು ಹಿಂಗಾಗ್ತಂತ ಹೇಳಿ ಏನು ಅನ್ಕೊಂಡಿರ್ತೇವೆ, ಆ ರೀತಿ ಮೂಢನಂಬಿಕೆ ಏನಲ್ಲ. ಆದ್ರೆ ಜನ್ರೇಷನ್ಸ್, ಎಷ್ಟೋ ಜನಾಂಗದ ಈ ವರ್ವರೋಯಿ ಜನಾಂಗ ಏನೈತಲ್ಲ, ಅವರು ಒಂದು ಪೂರ್ವಜರು ಏನಿದ್ರು ಅವರಿಂದ ತಳತಳಿಯಿಂದ ಏನಪ್ಪ ಅಂತಂದ್ರೆ ಹೇಳ್ಕೊಂತ ಬಂದಾರ ಕಥೆಗಳು, ಅಲ್ಲಿ ಹೋಗ್ಬಾರ್ದು, ಅದ್ರ ಮೇಲೆ ಕಾಲಿಡಬಾರ್ದು ಅಂತ ಹೇಳಿ. ಓಕೆ, ಎದಕ್ಕಪ್ಪ ಅಂತಂದ್ರೆ ಒಂದು ರೀತಿಯಿಂದ ರೆಸ್ಪೆಕ್ಟ್ ಕೊಡೋ ಸಂಬಂಧ. ಆ ಒಂದು ಯಾಕಂದ್ರೆ ಅವರು ಸರ್ವೈವ್ ಆಗಿರೋದು, ಸಸ್ಟೈನ್ ಆಗಿರೋದು ಎತ್ತರ ಸಂಬಂಧ ಏನಪ್ಪ ಅಂತಂದ್ರೆ ಆ ಒಂದು ಪರ್ಟಿಕ್ಯುಲರ್ ಮೌಂಟನ್ ಸಂಬಂಧ, ಆ ಮಹಾಪರ್ವತ ಅನ್ನೋ ಮೌಂಟನ್ ಸಂಬಂಧ ಅವ್ರು ಸರ್ವೈವ್ ಆಗಿರ್ತಾರೆ. ಸೊ ಅದ್ರ ಸಂಬಂಧ ಏನು ಹೇಳ್ತಾರಪ್ಪ ಅಂತಂದ್ರೆ ನೀವು ಯಾವತ್ತು ಅದ್ರ ಮೇಲೆ ಸ್ಟೆಪ್ ಇಡಬಾರ್ದು ಅಂತ ಹೇಳಿ ಹೇಳ್ತಾರ. ನೆಕ್ಸ್ಟ್ ನೋಡ್ರಿ, ಬಟ್ ಯು ಮಸ್ಟ್ ನೆವರ್ ಸೆಟ್ ಫುಟ್ ಆನ್ ಅದ್ರಿ. ಇದು ಒಂದು ಪರ್ಟಿಕ್ಯುಲರ್ ಏನಪ್ಪ ಅಂತಂದ್ರೆ ಎತ್ತರ ಸಂಬಂಧ ಅಂದ್ರೆ ಬ್ಯಾಲೆನ್ಸ್ ನೇಚರ್ ಸಂಬಂಧ, ನಿಸರ್ಗನ ಒಂದು ರೀತಿಯಿಂದ ಬ್ಯಾಲೆನ್ಸ್ ಮಾಡೋ ಸಂಬಂಧನ ಈ ಒಂದು ಪರ್ಟಿಕ್ಯುಲರ್ ಒಂದು ರೂಲನ್ನು ಅವ್ರವ್ರು ಇಟ್ಕೊಂಡಿರ್ತಾರೆ. ಆಮೇಲೆ ಇದು ಎಲ್ಲಿಂದ ಬಂದಿರ್ತಿ, ಬಹಳಷ್ಟು ಏನಪ್ಪ ಅಂದ್ರೆ ತಮ್ಮ ಒಂದು ಪೂರ್ವಜರಿಂದನೇ ಕೇಳ್ಕೊಂತ ಬಂದಿರ್ತಾರೆ ಇದನ್ನು. ನೆಕ್ಸ್ಟ್ ನೋಡ್ರಿ, ದ ವರ್ವರೋಯಿ ಫಾಲೋಡ್ ದೀಸ್ ಟೀಚಿಂಗ್, ಎಕ್ಸ್ಪ್ರೆಸ್ಸಿಂಗ್ ಗ್ರಾಟಿಟ್ಯೂಡ್ ಆ್ಯಂಡ್ ರೆವರೆನ್ಸ್
through songs, myths, and rituals. Their relationship with the mountain was sacred and reciprocal. They gave love and the mountain gave life. ಸೊ ಇದೇನಪ್ಪ ಅಂತಂದ್ರೆ ವರ್ವರು ಈ ಜನ ಏನಪ್ಪ ಅಂತಂದ್ರೆ ಈ ಒಂದು ಟೀಚಿಂಗ್ನ ಭಾಳಷ್ಟು ಕಲ್ಕೊಂಡು ಬಂದಿರ್ತಾರ, ಅವ್ರು ಫಾಲೋನು ಮಾಡ್ತಿರ್ತಾರ. ಆಮೇಲೆ ಇದೇನು ಹೇಳ್ಕೊಡ್ತಿದ್ದಪ್ಪ ಅಂತಂದ್ರೆ ನಮ್ಗೆ ಅವರೊಂದು ಥ್ಯಾಂಕ್ಸ್ ಹೇಳ್ತಿರ್ತಾರೆ ಈ ಪರ್ವತಕ್ಕೆ. ಎದಕ್ಕಪ್ಪ ಅಂದ್ರೆ ಹೆಂಗೆ ಹೇಳ್ತಿರ್ತಾರ, ಸಾಂಗ್ಗಳ ಮೂಲಕ, ಅದ್ರ ಮೇಲೆ ಕಥೆಗಳನ್ನ ಕಟ್ಟೋದ್ರ ಮೂಲಕ, ಆಮೇಲೆ ಒಂದಿಷ್ಟು ರಿಚುವಲ್ಸ್ ಅಂದ್ರೆ ಏನ್ರಿ, ಸಂಪ್ರದಾಯಗಳ ಮೂಲಕ ಅದನ್ನ ಹೇಳ್ತಿರ್ತಾರ. ಅದಕ್ಕೊಂದು ವ್ಯಾಲ್ಯೂ ಕೊಡ್ತಿರ್ತಾರೆ. ಎದಕ್ಕೆ, ಮಹಾಪರ್ವತ ಅನ್ನೋ ಒಂದು ಪರ್ವತಕ್ಕೆ. ನೆಕ್ಸ್ಟ್ ನೋಡ್ರಿ, ಈ ಒಂದು ರಿಲೇಷನ್ಶಿಪ್ ಏನಿದಪ್ಪ ಅಂದ್ರೆ ಭಾಳಷ್ಟು ಸ್ಯಾಕ್ರೆಡ್ ಅಷ್ಟೇ ಅಲ್ದ ರೆಸಿಪ್ರೋಕಲ್ ಇತ್ತು, ಅಂದ್ರೆ ಗಿವ್ ಆ್ಯಂಡ್ ಟೇಕ್. ಓಕೆ, ಇವ್ರು ಏನಪ್ಪ ಅಂತಂದ್ರೆ ಪ್ರೀತಿ, ಅದಕ್ಕೆ ಪರ್ವತಕ್ಕೆ ಪ್ರೀತಿ ತೋರಿಸಿದ್ರು, ಅದಕ್ಕೇನು ಹಾನಿ ಮಾಡಲಿಲ್ಲ ಅಂದ್ರೆ ಪರ್ವತ ಇವ್ರಿಗೆ ಏನು ಕೊಡ್ತಿತ್ತು, ಜೀವನ ನಡ್ಸಕ್ಕೆ ನೀರನ್ನ, ಆಮೇಲೆ ಶೆಲ್ಟರ್ನ, ಇರಾಕ್ ವಸತಿ ಕೊಡ್ತಿತ್ತು. ಆಮೇಲೆ ಸರ್ವೈವ್ ಏನೇನು ಬೇಕೋ ಅದನ್ನೆಲ್ಲನೂ ಯಾವ್ದು ಕೊಡ್ತಿತ್ತು ರೀ, ಆ ಪರ್ವತ ಕೊಡ್ತಿತ್ತು. ನೆಕ್ಸ್ಟ್ ನೋಡ್ರಿ, ಎಸ್, ಐ ಹೋಪ್ ನಿಮ್ಗೆ ಈ ಸ್ಟೋರಿ ತಿಳಿಯೋದು ಅನ್ಕೊಂಡೇನಿ. ತಿಳಿಯಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗ್ಬಿಟ್ರಿ. ಹಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕಂತೇಳಿ. ನೆಕ್ಸ್ಟ್ ನೋಡ್ರಿ, ಏನಾದಪ್ಪ ಅಂದ್ರೆ ಈ ಸ್ಟೋರಿ ಒಳಗೆ ದ ಅರೈವಲ್ ಆಫ್ ಆಂಥ್ರಪೋಯ್. ನೆನ್ಪಿಟ್ಕೋರಿ, ಆಂಥ್ರಪೋಯ್ ಅಂದರೆ ಹೊರಗಿನ ಜನ. ಓಕೆ, ದ ಹಾರ್ಮೋನಿಯಸ್ ಬ್ಯಾಲೆನ್ಸ್ ಈಸ್ ಸೂನ್ ಡಿಸ್ರಪ್ಟೆಡ್ ಬೈ ದ ಅರೈವಲ್ ಆಫ್ ನ್ಯೂ ಗ್ರೂಪ್ ದ ಆಂಥ್ರಪೋಯ್. ಸೊ ಇವರು ಒಂದು ಈ ಏನು ಆಂಥ್ರಪೋಯ್ ಅನ್ನೋ ಒಂದು ಗ್ರೂಪ್ ಬರ್ತದಲ್ಲ, ಆ ಗ್ರೂಪ್ ಬರೋದ್ರಿಂದ ಏನಾದಪ್ಪ ಅಂತಂದ್ರೆ ಎಲ್ಲ ಡಿಸ್ಟರ್ಬ್ ಆಗಿಬಿಡ್ತೈತಿ. ಸೊ ಅದೇನು ಬ್ಯಾಲೆನ್ಸ್ ಇತ್ತಲ್ಲ ಜನರ ನಡಕ ಮತ್ತು ಈ ಒಂದು ಮೌಂಟೇನ್ ನಡಕ, ಅದೇನಪ್ಪ ಅಂತಂದ್ರೆ ಮುರಿದು ಹೋಗ್ಬಿಡ್ತೈತಿ ಅಥವಾ ಕಟ್ ಆಗ್ತೈತಿ ಅಂತ ಹೇಳಿ. These are people from the outside world driven by science, ambition and urge to conquer and develop. They come with advanced equipment, maps, laboratories and an insatiable curiosity. They do not see Mahaparvat as a living being but as a pile of resource to be exploited, studied and subdued. ಸೊ ಇಲ್ಲಿ ಹೊರಗಿನ ಜನ ಏನು ಬರ್ತಾರಲ್ರಿ, ಅವ್ರು ಏನಪ್ಪ ಅಂದ್ರೆ ದೇ ಆರ್ ಡ್ರಿವನ್ ಬೈ ಸೈನ್ಸ್. ಸೊ ಅವ್ರಿಗೆ ಏನಪ್ಪ ಅಂತಂದ್ರೆ ಸೈನ್ಸ್, ವಿಜ್ಞಾನನೇ ಎಲ್ಲ ಅವ್ರಿಗೊಂದು ಆಂಬಿಷನ್, ಒಂದು ಛಲ, ಒಂದು ನಾ ಇದನ್ನು ಬೇಕಂದ್ರೆ ಬೇಕನ್ನೋ ಒಂದು ಆಂಬಿಷನ್, ಒಂದು ಗುರಿ ಇಟ್ಕೊಂಡಿರ್ತಾರೆ. ಆ್ಯಂಡ್ ದ ಅರ್ಜ್ ಟು ಕಾಂಕರ್ ಆ್ಯಂಡ್ ಡೆವಲಪ್. ಸೊ ಅವ್ರಿಗೊಂದು ಏನು ಅವ್ರಿಗೆ ಬೇಡಿಕೆ ಇತ್ತು ಅಥವಾ ಒಂದು ಆಸೆ ಇತ್ತು, ಮಹದಾಸೆ ಏನಪ್ಪ ಅಂತಂದ್ರೆ ಕಾಂಕರ್ ಮಾಡೋದು, ಎಲ್ಲವನ್ನು ಗೆದ್ಕೊಳ್ಳೋದು, ಆಮೇಲೆ ಡೆವಲಪ್ ಮಾಡೋದು. ಈ ಪರ್ವತ ಹಿಂಗೈತಲ್ಲ, ಇದನ್ನೇನು ಮಾಡೋಣ ನಾವು, ಡೆವಲಪ್ ಮಾಡೋಣ ಅಂತ ಹೇಳಿ ಅವರು ಒಂದು ತಲೆಯಾಗಿರ್ತೈತಿ. ಯಾರ ತಲೆಯಾಗ, ಹೊರಗಿನಿಂದ ಬಂದವ್ರ ತಲೆಯಾಗ. ಸೊ ಅವ್ರು ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಅಲ್ಲಿ ಅವ್ರ ಕಡೆ ಏನಿದ್ರು ಅಡ್ವಾನ್ಸ್ಡ್ ಇಕ್ವಿಪ್ಮೆಂಟ್ ಇದ್ದು, ಅಂದರೆ ಈ ಗುಡ್ಡ ಕೊರೆಯೋಕ್ಕಾಗಿರ್ಬೋದು ಅಥವಾ ಸಂಶೋಧನೆ ಮಾಡೋ ಸಂಬಂಧ, ಅಂದರೆ ರಿಸರ್ಚ್ ಮಾಡೋ ಸಂಬಂಧ ಏನಿದ್ದು ಅವ್ರ ಕಡೆ ದೊಡ್ಡ ಇಕ್ವಿಪ್ಮೆಂಟ್ಸ್ ಇದ್ದು ರೀ, ಸಾಮಗ್ರಿಗಳು, ಮ್ಯಾಪ್ಸ್ ಇದ್ದು ರೀ, ಲ್ಯಾಬೊರೇಟರೀಸ್ ಇದ್ದು, ಅಂದರೆ ಟೆಸ್ಟ್ ಮಾಡೋ ಸಂಬಂಧ ಏನ್ರಿ ಇದ್ದು ಅವ್ರ ಕಡೆ ಲ್ಯಾಬೊರೇಟರಿಗಳಿದ್ದು. ಆ್ಯಂಡ್ ಇನ್ಸ್ಟೇಬಲ್ ಕ್ಯೂರಿಯಾಸಿಟಿ, ಭಾಳಷ್ಟು ಏನಪ್ಪ ಅಂತಂದ್ರೆ ಅವ್ರ ಕ್ಯೂರಿಯಾಸಿಟಿ ಇತ್ತು. ಇಲ್ಲಿ ನಾ ಏನು ಹುಡುಕಾಡ್ಬೋದು, ಇಲ್ಲಿ ನಂಗೆ ಏನು ಸಿಗ್ತೈತಿ, ಈ ಒಂದು ಪರ್ವತದ ಮೇಲೆ ನಮ್ಗೆ ಯಾವೆಲ್ಲ ಒಂದು ಗಿಡಗಳು ಸಿಗ್ಬೋದು, ಯಾವೆಲ್ಲ ಆಯುರ್ವೇದಿಕ್ ಮೆಡಿಸಿನಲ್ ಪ್ರಾಪರ್ಟಿ ಸಿಗ್ಬೋದು ಅಂತ ಹೇಳಿ ಒಟ್ಟು ಹಿಂಗೆ ಹುಡುಕಾಡ್ಕೊಂತಿರೋದು ಅವ್ರಿಗೆ ಕ್ಯೂರಿಯಾಸಿಟಿ ಭಾಳ. They do not see Mahaparvat as a living being but as a pile of resource to be exploited, studied and subdued. ಸೊ ಇವ್ರ ಪ್ರಕಾರ ಈ ಮಹಾಪರ್ವತ ಅನ್ನೋದು ಏನಪ್ಪ ಅಂತಂದ್ರೆ ಒಂದು ಜೀವಂತ ಅಥವಾ ಒಂದು ಜೀವಂತ ಇರುವಂಥ ಒಂದು ಗುಡ್ಡ ಅಲ್ಲ. ಆದ್ರೆ ಅವ್ರ ಪ್ರಕಾರ ಏನಪ್ಪ ಅಂತಂದ್ರೆ ಪೈಲ್ ಆಫ್ ರಿಸೋರ್ಸ್, ಒಂದು ರಿಸೋರ್ಸಸ್ ಸಿಗ್ತಾವ ಅಂತ ಹೇಳಿ. ಪೈಲ್ ಅಂದ್ರೆ ಏನ್ರಿ, ಒಂದು ಗುಡ್ಡದಷ್ಟು ಏನಪ್ಪ, ಬೆಟ್ಟದಷ್ಟು ಒಂದು ಗುಂಪಿನಷ್ಟು ಏನಪ್ಪ ಅಂತಂದ್ರೆ ರಿಸೋರ್ಸ್ ಇರೋದು. ಓಕೆ, ಟು ಬಿ ಎಕ್ಸ್ಪ್ಲಾಯ್ಟೆಡ್, ಹೆಂಗಾರೆ ಮಾಡೋದನ್ನ ಅಲ್ಲಿ ಅದನ್ನು ತಗೊಳ್ಳೋದು, ಆ ಒಂದು ರಿಸೋರ್ಸಸ್ಗಳನ್ನ ತೊಗೊಳ್ಳೋದು, ಆಮೇಲೆ ಅದನ್ನು ಸ್ಟಡಿ ಮಾಡೋದಾಗಿರ್ಬೋದು, ಆಮೇಲೆ ಸಬ್ಡ್ಯೂಡ್ ಎಲ್ಲಾನು ಹಾಳು ಮಾಡಿ ಹೋಗೋದು. ಅವರು ಒಂದು ಪ್ಲ್ಯಾನನ್ನು ಇಟ್ಕೊಂಡಿರ್ತಾರೆ. ಪ್ಲ್ಯಾನ್ ಅಂದ್ರೆ ಏನ್ರಿ, ಹೆಂಗಾರೆ ಮಾಡೇನೋ ಡೆವಲಪ್ಮೆಂಟ್ ಅನ್ನೋ ಹೆಸರೊಳಗೆ ಏನು ಮಾಡೋದ್ರಿ, ನೇಚರ್ನ ಹಾಳು ಮಾಡೋದು, ಇಷ್ಟ ಒಂದಿತ್ತು. ನೆಕ್ಸ್ಟ್ ನೋಡ್ರಿ, ದ ಆಂಥ್ರಪೋಯ್ ಡಿಸ್ಮಿಸ್ ದ ಓರಲ್ ಟ್ರೆಡಿಷನ್ ಆ್ಯಂಡ್ ವಾರ್ನಿಂಗ್ಸ್ ಆಫ್ ದ ವರ್ವರೋಯ್. ಸೊ ಇವರು ಆಂಥ್ರಪೋಯ್ ಏನು ಮಾಡ್ತಾರಪ್ಪ ಅಂತಂದ್ರೆ ಡಿಸ್ಮಿಸ್ ಮಾಡಿಬಿಡ್ತಾರೆ. ಏನಂತಂದು ಹೇಳಿ, ಈ ಓರಲ್ ಟ್ರೆಡಿಷನ್ ಇದ್ದಲ್ಲ, ಏನು ಅಜ್ಜ ಮುತ್ತಜ್ಜರು ಏನು ಕಥೆಗಳು ಹೇಳ್ಕೊಂಡು ಬಂದಿದ್ರು ಅವೆಲ್ಲನೂ ಅಲ್ಲಿಗಳಿದ್ ಬಿಡ್ತಾರೆ. ಅಲ್ಲಿಗಳಿದಂದ್ರೆ ಏನು, ಕೇಳಂಗಿಲ್ಲ, ವಿಚಾರ ಮಾಡಂಗಿಲ್ಲ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಆ್ಯಂಡ್ ವಾರ್ನಿಂಗ್ಸ್ ಆಫ್ ವರ್ವರೋಯ್. ಈ ವರ್ವರೋಯ್ ಜನ ಹೇಳಿರ್ತಾರೆ, ನೀವು ಮಾಡೋ ತಪ್ಪು, ಅಲ್ಲಿನ ಆ ನೆಲದ ಮೇಲೆ ಒಂದು ಪರ್ವತದ ಮೇಲೆ ನೀವು ಕಾಲನ್ನು ಇಡಕ್ಕೆ ಹೋಗ್ಬೇಡ್ರಿ, ಅದು ಒಳ್ಳೇದಲ್ಲ, ಕೆಟ್ಟದಾಗ್ತದೆ ನಿಮಗೆ ಅಂತ ಹೇಳ್ರೂ ಕೂಡ ಅವ್ರು ಕೇಳಂಗಿಲ್ಲ. ದೇ ಕಾಲ್ ದೇರ್ ಸ್ಟೋರೀಸ್ ಚೈಲ್ಡಿಶ್ ಮಿತ್ಸ್ ಆ್ಯಂಡ್ ಅಕ್ಯೂಸ್ ದೆಮ್ ಆಫ್ ವೇಸ್ಟಿಂಗ್ ರಿಸೋರ್ಸಸ್ ಬೈ ನಾಟ್ ಯೂಸಿಂಗ್ ದ ಮೌಂಟೇನ್. ಸೊ ಅವ್ರು ಏನು ಹೇಳ್ತಿರ್ತಾರಪ್ಪ ಅಂತಂದ್ರೆ ಈ ವರ್ವರಿ ಜನರಕ್ಕೆ ಚೈಲ್ಡಿಶ್, ಏನು ಸಣ್ಣ ಮಕ್ಕಳ ಜೊತೆಗೆ ಈ ಕಥೆಗಳನ್ನ ಹೇಳ್ಕೊಂಡು ಕೂತಾರೆ ನೀವು. ಆಮೇಲೆ ನಿಮ್ಮ ಒಂದು ಇಷ್ಟಕೊಂಡೆಲ್ಲ ಇಲ್ಲಿ ರಿಸೋರ್ಸಸ್ ಅದಾವ. ರಿಸೋರ್ಸ್ ಅಂದ್ರೆ ಏನ್ರಿ, ಇಷ್ಟೆಲ್ಲ ನಮಗೆ ಸಾಮಗ್ರಿಗಳು ಸಿಗ್ತಿರ್ತಾವ, ಅದನ್ನೆಲ್ಲ ನೀವು ಏನು ಮಾಡೋದಪ್ಪ ಅದನ್ನು ವೇಸ್ಟ್ ಮಾಡೋದ್ರಿ, ಯೂಸ ಮಾಡತ್ತಿಲ್ಲ ಅಂದ್ರೆ ಅದೆಲ್ಲ
ಹಾಳಾಗಿ ಹೊಂಟೈತೆ ಅಂತ ಹೇಳಿ ಹೇಳ್ತಾರೆ. ಯಾರು? ಈ ಆಂಥ್ರಪೋಯಿ ಜನ, ಇವರೊಂದು ಗುಂಪಿನ ಜನ ಇರ್ತಾರೆ. ಯಾರಿಗೆ ಹೇಳ್ತಾರೆ? ವರ್ವರೋಯಿಗಳಿಗೆ ಹೇಳ್ತಾರೆ. ದ ಆಂಥ್ರಪೋಯಿ ಬಿಲೀವ್ ದ್ಯಾಟ್ ಎನಿಥಿಂಗ್ ದ್ಯಾಟ್ ಎಕ್ಸಿಸ್ಟ್ಸ್ ಇನ್ ನೇಚರ್ ಮಸ್ಟ್ ಬಿ ಹಾರ್ನೆಸ್ಡ್, ಮೈಂಡ್ ಎಕ್ಸ್ಟ್ರಾಕ್ಟೆಡ್ ಆ್ಯಂಡ್ ಮೊನಿಟೈಸ್ಡ್. ಸೊ ಈ ಏನಪ್ಪ ಅಂತಂದ್ರೆ ಆಂಥ್ರಪೋಯಿ ಜನ ಅಂದ್ರೆ ಹೊರಗಿನಿಂದ ಬಂದವ್ರಿಗೆ ಏನಪ್ಪ ಅಂತಂದ್ರೆ ಅವ್ರ ತಲೆ ಒಂದೇ ಇತ್ತು, ಏನದು? ಹಾರ್ನೆಸ್ಡ್. ಸೊ ಇವು ಏನು ಮಾಡೋದು? ಹೆಂಗಾರ ಮಾಡತ್ತಾರೆ ಎಕ್ಸ್ಟ್ರಾಕ್ಟ್ ಮಾಡೋದು, ಮೈನ್ ಮಾಡೋದು, ಅಂದ್ರೆ ಅಲ್ಲಿ ಇರುವಂಥ ಕಣಗಳನ್ನು ಆಮೇಲೆ ಅದಿರುಗಳನ್ನು ತೆಗೆಯೋದು ಹೊರಗೆ. ಹೆಂಗಾರ ಮಾಡಿ ಒಟ್ಟು ಏನು ಮಾಡೋದು? ಮೊನಿಟೈಸ್ ಮಾಡೋದು, ಅಂದ್ರೆ ಹಣ ಬರೋ ಥರ ಮಾಡಬೇಕು ಅನ್ನೋದು ಯಾರಿಗಿತ್ರಿ? ಈ ಒಂದು ಆಂಥ್ರಪೋಯಿ ಜನ. ಆಂಥ್ರಪೋಯಿ ಅಂದರೆ ಯಾರು? ದೀಸ್ ಆರ್ ದ ಔಟ್ಸೈಡರ್ಸ್ ಹೂ ಹ್ಯಾವ್ ಕಮ್ ಓನ್ಲಿ ಫಾರ್ ದ ರಿಸೋರ್ಸ್ ಆ್ಯಂಡ್ ರಿಸೋರ್ಸ್. ಕೀಪ್ ದಟ್ ಇನ್ ಮೈಂಡ್. ಓಕೆ, ಆ್ಯಂಡ್ ದೇ ಆರ್ ಕೈಂಡ್ ಆಫ್ ಸೈಂಟಿಸ್ಟ್ಸ್ ಹೂ ವಾಂಟ್ ಟು research on something, to find out something. That's it. That is their work. But Varvaroi people, they had followed their ancestral steps, telling their children that we must never ever step on the mountain. We only can sing, we only can dance, we only can tell the stories. That is what the point of these Varvaroi people is. But Anthropoi, they are completely different. They only want to extract the lump sum or huge amount of the minerals which they get, and all those resources they can extract from that particular mountain. So that is what they wanted to do. I hope you are getting it. ನಿಮಗೆ ತಿಳಿಯುತ್ತೆ ಅನ್ಕೊಂಡೆ. ತಿಳಿದಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಲೈಕ್ ಕೊಡೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ. ಕಮೆಂಟ್ ಮಾಡಿ ತಿಳಿಸ್ರಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ಸತ್ತೆ ಅಂತ ಹೇಳಿ. ಎಕ್ಸ್ಪ್ಲಾಯ್ಟೇಷನ್ ಬಿಗಿನ್ಸ್ ಕ್ಲೈಂಬಿಂಗ್ ಆ್ಯಂಡ್ ಮೈನಿಂಗ್ ದ ಮೌಂಟನ್. ಸೊ ಇದಾದ ನಂತರ ಅವ್ರು ಬಂದ ಹುಚ್ಚಿರೋದ್ರಿ ನೀವು, ಅಟ್ಟೆಲ್ಲ ಸಾಮಾನುಗಳದಾವ, ಅಟ್ಟೆಲ್ಲ ವಸ್ತುಗಳಲ್ಲಿ ಸಿಗ್ತಾವ, ಇವೆಲ್ಲ ಅದಿರುಗಳು ಸಿಗ್ತಾವೆ, ನೀವು ಅದನ್ನ ಹಂಗೆ ಬಿಟ್ಕೊಡೋರ ಅಂತಂದು ಹೇಳಿ ಅವ್ರನ್ನಲ್ಲೇ ಗಪ್ ಮಾಡಿಸಿ ನೆಕ್ಸ್ಟ್ ಏನು ಮಾಡ್ತಾರಂದ್ರೆ ಎಕ್ಸ್ಪ್ಲಾಯ್ಟೇಷನ್ನ ಸ್ಟಾರ್ಟ್ ಮಾಡ್ತಾರಂದ್ರೆ ಖನಿಜಗಳನ್ನು ತೆಗಿಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. Ignoring every warning, the Anthropoi built roads to reach Mahaparbat. They began drilling, excavating and constructing structures on its body. Their activity is aggressive and disrespectful. They claim their actions are for the sake of progress, knowledge and economic development. So ಇವರು ಇಗ್ನೋರಿಂಗ್, ಯಾರು ಈ ವರ್ವರೋಯಿ ಜನ ಹೇಳೋದನ್ನ ಕೇಳೋದನ್ನ ಏನು ಮಾಡ್ತಾರಪ್ಪ ಅಂತಂದ್ರೆ ಅವ್ರಿಗೆ ಇಗ್ನೋರ್ ಮಾಡ್ತಾರೆ. ಹುಚ್ಚರ ನಿಂತಂದು ಹೇಳಿ ಅವ್ರಿಗೆ ಹೇಳಿ ಏನು ಮಾಡ್ತಾರಪ್ಪ ಅಂತಂದ್ರೆ ರೋಡನ್ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದ್ರೆ ರೋಡ್ ಬಿಲ್ಡ್ ಮಾಡೋಕೆ ಚಾಲು ಮಾಡ್ತಾರೆ, ರೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ರೀ. ಎದ್ರ ಸಂಬಂಧ? ಟು ರೀಚ್ ಮಹಾಪರ್ವತ್. ಈ ಪರ್ವತನ ರೀಚ್ ಮಾಡೋ ಸಂಬಂಧ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆಮೇಲೆ ಏನಪ್ಪ ಅಂದ್ರೆ ದೇ ಬಿಗ್ಯಾನ್ ಡ್ರಿಲ್ ಮಾಡೋ ಸ್ಟಾರ್ಟ್ ಮಾಡ್ತಾರೆ. ಎಕ್ಸ್ಕವೇಟಿಂಗ್ ಅಂದ್ರೆ ತೆಗೆಯೋದು ಮಾಡೋಕೆ ಚಾಲು ಮಾಡ್ತಾರೆ. ಆ್ಯಂಡ್ ಕನ್ಸ್ಟ್ರಕ್ಟಿಂಗ್ ಸ್ಟ್ರಕ್ಚರ್, ಈ ರೋಡ್ ಏನು ಮಾಡ್ಬೇಕಾದ್ರೆ ಸ್ಟ್ರಕ್ಚರ್ ರೆಡಿ ಮಾಡೋಕ್ಕೂ ಅಂತಾನೆ ಹೋಗ್ತಾರೆ. ಅದರ ಒಂದು ಈ ಮಹಾಪರ್ವತದ ಬಾಡಿ ಮೇಲೆ ಇಷ್ಟೆಲ್ಲ ಮಾಡೋಕೆ ಚಾಲು ಮಾಡಿಬಿಡ್ತಾರೆ ಅವರು. ದೇರ್ ಆಕ್ಟಿವಿಟಿ ಈಸ್ ಅಗ್ರೆಸಿವ್ ಆ್ಯಂಡ್ ಡಿಸ್ರೆಸ್ಪೆಕ್ಟಬಲ್. ಸೊ ಅದೇನಪ್ಪ ಅವ್ರ ಆಕ್ಟಿವಿಟಿ ಯಾವ ರೀತಿ ಇರ್ತಪ್ಪ ಅಂತ ನೋಡ್ರಿ ನೀವು. ಎಷ್ಟು ತೆಗ್ಗಾನ್ ತೆಗಿತಿರ್ತಾರ, ಹಂಗೆ ಬೀಳ್ತಿರ್ತೈತಿ, ಗುಡ್ಡ ಹಂಗೆ ಕದರ್ಸ್ಕೊಂಡು ಹೋಗ್ತಿರ್ತೈತಿ. ಅದು ಒಟ್ಟ ರೆಸ್ಪೆಕ್ಟ್ ಇಲ್ಲ. ಏನಪ್ಪ ಅಂತಂದ್ರೆ ಆ್ಯಸ್ ಇಫ್ ನಾನ್ ಲಿವಿಂಗ್ ಥಿಂಗ್ ಏನು ಮಾಡ್ತಿರ್ತಾರೆ ಅವರು, ಒಂದು ಡಿಸ್ರೆಸ್ಪೆಕ್ಟ್ನ ಕೊಡ್ತಿರ್ತಾರೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ದೇ ಕ್ಲೇಮ್ ದೇರ್ ಆ್ಯಕ್ಷನ್ಸ್ ಆರ್ ಫಾರ್ ದ ಸೇಕ್ ಆಫ್ ಪ್ರೋಗ್ರೆಸ್, ನಾಲೆಜ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್. So what they are claiming only for what their particular knowledge is for the sake of progress. So ಅವರು ಒಂದು ಪ್ರೋಗ್ರೆಸ್ ಮಾಡೋ ಸಂಬಂಧ ಅಂದ್ರೆ ಮುಂದೆ ಬೆಳವಣಿಗೆ ಆಗೋ ಸಂಬಂಧ, ನಾಲೆಜ್ ಸಂಬಂಧ, ವಿದ್ಯೆ ಸಂಬಂಧ, ಆಮೇಲೆ ಎಕನಾಮಿಕ್ ಡೆವಲಪ್ಮೆಂಟ್, ಆರ್ಥಿಕವಾಗಿ ಬೆಳವಣಿಗೆ ಆಗೋ ಸಂಬಂಧ ನಾವು ಏನು ಮಾಡ್ತೀವಿ, ಈ ಒಂದು ಪರ್ಟಿಕ್ಯುಲರ್ ಗುಡ್ಡನ್ನು ನಾವು ಈ ರೀತಿ ಯೂಸ್ ಮಾಡೋದು ಅಂತ ಹೇಳಿ ಹೇಳ್ತಾರ. ನೆಕ್ಸ್ಟ್ ನೋಡ್ರಿ, at first the Varvaroi protest urging the Anthropoi to stop. But gradually some among them are tempted. They are lured by promises of wealth, employment and access to the modern world. At first ಮೊದಲಿಗೆ ಏನಪ್ಪ ಅಂತಂದ್ರೆ ಈ ವರ್ವರೋಯಿಂಗ್ ಜನಾಂಗದವ್ರು ಏನು ಮಾಡ್ತಾರೆ ಅಂದ್ರೆ ಪ್ರೊಟೆಸ್ಟ್ ಮಾಡ್ತಿರ್ತಾರ. ಆದ್ರೆ ಪ್ರೊಟೆಸ್ಟ್ ಅಂದ್ರೆ ಏನು, ವಿರೋಧ ವ್ಯಕ್ತಪಡಿಸಿರ್ತಾರೆ, ವಿರೋಧ ಮಾಡ್ತಿರ್ತಾರೆ ಇದಕ್ಕೆಲ್ಲ. ಆದ್ರೆ ಮತ್ತೊಮ್ಮೆ ಮುಂದೆ ಹೋದಂಗೆ ದಿನ ಹೋದಂಗೆ ಏನಾಗ್ತಪ್ಪ ಅಂತಂದ್ರೆ ಅವ್ರನ್ನ ಟೆಂಪ್ಟ್ ಮಾಡ್ತಾರ, ಅವರಿಗೆ ಆಸೆ ತೋರಿಸ್ತಾರ. ಆಸೆ ತೋರಿಸಿ ಏನು ಮಾಡ್ತಾರಪ್ಪ ಅಂತಂದ್ರೆ, ನೀವು ಶ್ರೀಮಂತನ ಮಾಡ್ತೀವಿ, ನಿಮಗೆ ಒಂದು ನೌಕರಿ ಕೊಡಿಸ್ತೇವೆ, ಆಮೇಲೆ ಏನಪ್ಪ ಅಂದ್ರೆ ನಿಮ್ಮ ಮಾಡರ್ನ್ ವರ್ಲ್ಡ್ ಹೆಂಗೆ ಅಂತ ಹೇಳಿ ತೋರಿಸ್ತೇವೆ ನಾವು ಅಂತ ಹೇಳಿ ಅವ್ರಿಗೆ ಒಂದು ಆಸೆ ತೋರಿಸಿ ಏನು ಮಾಡ್ತಾರಂದ್ರೆ ವರ್ವರಿ ಜನಾಂಗನೂ ಕೂಡ ಅಥವಾ ಜನ ಕೂಡ ಈ ಆಂಥ್ರಪೋಯಿ ಜೊತೆ ಕೂಡಕ್ಕೆ ಹೇಳ್ತಾರ. They began to join hands with Anthropoi, forgetting their ancestors' teaching and sacred songs. They stopped telling stories and stopped singing for the mountain. So ಅವ್ರು ಏನು ಮಾಡ್ತಾರೆ ಅಂದ್ರೆ ಈ ಆಂಥ್ರಪೋಯಿ ಜನರ ಜೊತೆ ಒಂದು ಕೈ ಮಿಲಾಯಿಸ್ತಾರ. ಆಮೇಲೆ ಅಲ್ಲಿಂದ ಏನಾಗತ್ತಪ್ಪ ಅಂತಂದ್ರೆ ಈ ಒಂದು ಹಾಡುಗಳನ್ನು ಹೇಳೋದು ಅಥವಾ ಒಂದು ಟೀಚಿಂಗ್ ಏನು ಕಲಿಸ್ತಿರ್ತಾರ ಅದನ್ನೆಲ್ಲನೂ ಬಂದ್ ಮಾಡಿ ಏನು ಮಾಡ್ತಾರಂದ್ರೆ ಸಾಂಗ್ನ ಹಾಡೋದು ಬಂದ್ ಮಾಡ್ತಾರ. ದೇ ಕಂಪ್ಲೀಟ್ಲಿ ಚೇಂಜ್ಡ್.
ದ ಶಿಫ್ಟ್ ಮಾರ್ಕ್ಸ್ ಸ್ಪಿರಿಚುವಲ್ ಆ್ಯಂಡ್ ಕಲ್ಚರಲ್ ಕೊಲಾಪ್ಸ್. ಸೊ ಇದೇನು ಶಿಫ್ಟ್ ಆಯ್ತು, ಈ ಒಂದು ಜನರ ನಡಕ ಏನಾದ್ರು ಶಿಫ್ಟ್ ಆಗ್ತದಲ್ಲ, ಅಲ್ಲಿಂದ ಏನಾಯ್ತಪ್ಪ ಅಂತಂದ್ರೆ ಒಂದು ಸ್ಪಿರಿಚುವಲ್ ಕೊಲಾಪ್ಸ್ ಆಯ್ತು, ಅಂದ್ರೆ ಜನ ಬದಲಾವಣೆ ಆದ್ರು ಅಥವಾ ಆದ್ರು ಅಂತ ಹೇಳಿ ನಾವು ನೋಡ್ಬೋದು. ಇನ್ನು ನೆಕ್ಸ್ಟ್ ನೋಡ್ರಿ, ದ ವ್ರಾತ್ ಆಫ್ ಮಹಾಪರ್ವತ್ ಅಂತ ಹೇಳಿ. ವ್ರಾತ್ ಅಂದ್ರೆ ಏನು? ಸಿಟ್ಟು, ಕ್ರೋಧ. ಯಾವುದಂತ ಎತ್ತರ ಬದಲ್ರಿ ಈ ಪರ್ವತದ ಕ್ರೋಧ. ನೋಡ್ರಿ, ನಾವು ಲಿವಿಂಗ್ ಇಲ್ಲ ಅಂತ ಹೇಳಿ ಅನ್ಕೊಂಡಿದ್ದೆವು, ಆದ್ರೆ ಅದು ಇನ್ನೂ ಜೀವಂತ ಐತೆ ಅನ್ನೋದು ನಾವು ನೋಡ್ಕೋಬಹುದು. ನಿಸರ್ಗ ಅನ್ನೋದು ಜೀವಂತ ಐತ್ರಿ, ನಾವು ಅದನ್ನು ಆಸ್ ಇಫ್ ಅದಕ್ಕೇನು ಜೀವ ಇಲ್ದಾರದೇನು ನೋಡ್ತಿರ್ತೇವಲ್ಲ, ಅದು ನಮ್ಗೆ ತಪ್ಪು. ಈ ಒಂದು ಪರ್ಟಿಕ್ಯುಲರ್ ಸ್ಟೋರಿಯಿಂದ ನಾವು ಕಲಿಬೇಕಾಗಿದ್ದು ಏನಪ್ಪ ಅಂತಂದ್ರೆ, ಬರೀ ಸ್ಟೋರಿ ಕೇಳಿ ಎಕ್ಸಾಮ್ ಬರೋದು ಬಿಡೋದು ಅಷ್ಟೇ ಅಲ್ಲ, ನಿಸರ್ಗನ ರಕ್ಷಣೆ ಮಾಡ್ಬೇಕ್ರಿ. ನಿಸರ್ಗ ಇತ್ತಪ್ಪ ಅದನ್ನು ನಾವು ಉಳಿತೇವೆ, ಅದನ್ನು ಹಾಳು ಮಾಡ್ಕೊಂಡು ಹೊಂಟುಪ್ಪ ಅದನ್ನು ನಾವು ಉಳಿಯಂಗಿಲ್ಲ, ನಮ್ಗೆ ಸಸ್ಟೈನ್ ಆಗಂಗಿಲ್ಲ ರೀ. ಇಟ್ಸ್ ಅ ವೆರಿ ಸೀರಿಯಸ್ ಟಾಪಿಕ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಿಸರ್ಗ, ನೇಚರ್ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ರೀ ಮೈ ಡಿಯರ್ ಸ್ಟೂಡೆಂಟ್ಸ್. ಅದನ್ನು ಎಷ್ಟು ಹಾಳು ಮಾಡ್ತೇವೆ, ಡೆವಲಪ್ಮೆಂಟು ನಾವು ಹೆಸರಿನೊಳಗೆ ನಾವು ಎಷ್ಟು ಹಾಳು ಮಾಡ್ತೇವೆ, ಅಷ್ಟು ಏನಪ್ಪ ಅಂದ್ರೆ ನಮ್ಗೆ ತೊಂದರೆಗಳು ಆಗ್ತಾವ. ನೆನಪಿಟ್ಕೊ ನೀವು. ದ ರಾತ್ ಆಫ್ ಮಹಾಪರ್ವತ್, ದ ರಾತ್ ಅಂತ ಹೇಳಿ ಅಂತಾರೆ. ರಾತ್ ಅಂದ್ರೆ ಏನು? ಸಿಟ್ಟು ಅಥವಾ ಕ್ರೋಧ. ಸೊ ಮೊದಲಿಗೆ ಇಲ್ಲಿವರೆಗೂ ನಾ ಹೇಳಿದ್ ನಿಮ್ಗೆ ತಿಳಿದಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡೋದನ್ನ ಮರೆಯಕ್ಕೆ ಹೋಗ್ಬಿಟ್ರಿ, ಹಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಾ ಹೇಳೋ ಶೈಲಿ ನಿಮ್ಗೆ ಹೆಂಗೆ ಅನಿಸಿದ್ದು ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ, ಆಸ್ ದ ಎಕ್ಸ್ಪ್ಲಾಯ್ಟೇಷನ್ ಇಂಟೆನ್ಸಿಫೈಸ್, ಮಹಾಪರ್ವತ್ ಬಿಗಿನ್ಸ್ ಟು ರೆಸ್ಪಾಂಡ್. ನ್ಯಾಚುರಲ್ ಡಿಸಾಸ್ಟರ್ಸ್ ಸ್ಟ್ರೈಕ್, avalanches fall from its slopes, landslides destroy villages. Next ನೋಡ್ರಿ, the river floods washing away fields, earthquakes shake the valleys. ನೋಡ್ರಿ, ಇಲ್ಲಿಂದ ಏನಪ್ಪ ಅಂದ್ರೆ ನಿಸರ್ಗಕ್ಕೆ ಸಿಟ್ಟು ಬಂದು ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ನೈಸರ್ಗಿಕ ಒಂದು ಕಲಶಗಳಾಗ್ತಾವ. ಏನೇನಂದ್ರೆ avalanches ಅಂದ್ರೆ ಏನ್ರಿ? ಈ ಪರ್ವತದ ಮೇಲೆ ಏನು ಮಂಜುಗಡ್ಡೆ ಸಂಗ್ರಹಣೆ ಆಗಿರ್ತೈತೋ ಅಥವಾ ಬರಪ್ ಅಂತ ನಾವು ಕರಿತೀವಲ್ಲ, ಆ ಬರಪ್ ಏನು ಗೋಳೆ ಆಗಿರ್ತೈತಲ್ಲ, ಅದೆಲ್ಲ ಏನಪ್ಪ ಅಂತಂದ್ರೆ ಒಮ್ಮೆ ಸ್ಪೀಡಾಗಿ ಕೆಳಗೆ ಚಲೋ ಮಾಡಿಬಿಡ್ತೈತೆ. ಯಾಕಂದ್ರೆ ಈ ವೈಬ್ರೇಷನಿಂದ ಏನಾಗುತ್ತಪ್ಪ ಅಂತಂದ್ರೆ ಅವಲಾಂಚ್ಗಳು ಕ್ರಿಯೇಟ್ ಆಗ್ತಾವೆ. ಅವಲಾಂಚಸ್ ಅಂತ ಹೇಳಿ ನೀವು ಯೂಟ್ಯೂಬ್ ಮೇಲೆ ಸರ್ಚ್ ಮಾಡಿರಿ, ಅಲ್ಲಿ ಮ್ಯಾಲಿಂದ ಹೆಂಗೆ ಈ ಒಂದು ನಾವು ಹೆಂಗೆ ಭೂ ಕುಸಿತ ಅಂತೀವಲ್ಲ, ಆ ರೀತಿ ಈ ಮಂಜುಗಡ್ಡೆ ಕುಸಿತವಾಗ್ತೈತಿ, ಭಾಳ ಸ್ಪೀಡ್ ಹೋಗ್ತಿದೆ ರಭಸವಾಗಿ. ಓಕೆ, ಅದು ಬಂದು ಎಲ್ಲಿಪ್ಪ ಅಂತಂದ್ರೆ ನಮ್ಮ ಈ ಒಂದು ಹಳ್ಳಿಗಳು ಹೋಗ್ತಿರ್ತೈತಿ. ಲ್ಯಾಂಡ್ ಸ್ಲೈಡ್ ಡಿಸ್ಟ್ರಾಯ್ ವಿಲೇಜಸ್, ಎಷ್ಟೋ ಲ್ಯಾಂಡ್ ಸ್ಲೈಡ್ಗಳು ಆಗ್ತಾವ, ಭೂ ಕುಸಿತ ಆಗ್ತೈತಿ, ಎಲ್ಲ ಈ ಒಂದು ಹಳ್ಳಿಗಳು ನುಕ್ಸಾನ್ ಆಗ್ತಾವ. ದ ರಿವರ್ ಫ್ಲಡ್ಸ್ ವಾಶಸ್ ಅವೇ ಫೀಲ್ಡ್ಸ್. ಸೊ ರಿವರ್ ಏನಪ್ಪ ಅಂತಂದ್ರೆ ಓವರ್ಫ್ಲೋ ಆಗಿಬಿಡ್ತಾವೆ, ನದಿ ಭಾಳಷ್ಟು ತುಂಬಿ ಹರಾಶ ಮಾಡಿಬಿಡ್ತಾವ್ರಿ. ಅದರಿಂದ ಏನಾಗ್ತಪ್ಪ ಅಂತಂದ್ರೆ ಫ್ಲಡ್ ಬಂದ್ಬಿಡ್ತೈತಿ. ಓಕೆ, ಫ್ಲಡ್ ಬರೋಣ ಏನಾಗ್ತೈತಿ ರೀ, ಎಲ್ಲ ಈ ಒಂದು ಗದ್ದೆಗಳು, ಹೊಲಗಳು ಏನಾಗ್ತಪ್ಪ ಅಂತಂದ್ರೆ ಅದ್ರೊಳಗೆ ಕೊಚ್ಕೊಂಡ ಹೋಗಿಬಿಡ್ತಾವ. ನೆಕ್ಸ್ಟ್ ನೋಡ್ರಿ, ಅರ್ತ್ಕ್ವೇಕ್ಸ್ ಶೇಕ್ ದ ವ್ಯಾಲಿ. ಸೊ ಅರ್ತ್ಕ್ವೇಕ್ಸ್, ಅಲ್ಲಿ ಭೂಕಂಪ ಆಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೈತಿ ರೀ, ಆಮೇಲೆ ಎಲ್ಲ ಅದ್ರಿಗೆ ಹೋಗಿಬಿಡ್ತೈತಿ. ಸೊ ವ್ರಾತ್, ಮಹಾಪರ್ವತದ ಏನು ಪರ್ವತ ಇತ್ತು ಅದು ಕೂಡ ಜೀವಂತ ಐತಿ ಹೇಳಿ ನಮ್ಗೆ ಇಲ್ಲಿ ಗೊತ್ತಾಗ್ಬಿಡ್ತೈತಿ. ನೆಕ್ಸ್ಟ್ ನೋಡ್ರಿ, ಬಟ್ ದ ಅಂಥ್ರಪೋಯಿ ಕಂಟಿನ್ಯೂ undeterred. They blame the disaster on natural causes, denying that their own actions are responsible. In fact, they increase their activity determined to extract every last bit of profit from the mountain. ಇಷ್ಟೆಲ್ಲ ಆದ್ರೂ ಕೂಡ ಇದನ್ನ ಅವ್ರು ಏನಂತಾರಪ್ಪ ಅಂದ್ರೆ ಒಂದು ನ್ಯಾಚುರಲ್ ಡಿಸಾಸ್ಟರ್, ನೈಸರ್ಗಿಕ ಒಂದು ಕಲಶ ಆಗ್ತೈತಿ ಅಂದ್ರೆ ನೈಸರ್ಗದಾಗ ಇದೆಲ್ಲ ಕಾಮನ್ ಐತಿ, ನ್ಯಾಚುರಲ್ ಐತಿ ಅಂತ ಹೇಳಿ ಅಂತಾರೆ ಅವರು. ಆಮೇಲೆ ಈ ಒಂದು ಇದು ಆಗೋ ಕಾರಣ, ಇಷ್ಟೆಲ್ಲ ಹಾಳಾಗ ಕಾರಣ ಅವಲಾಂಚ್ಗಳು ಆಗೋದು, ಫ್ಲಡ್ ಬರೋದು, ಲ್ಯಾಂಡ್ ಸ್ಲೈಡ್ ಆಗೋದು, ಆಲ್ ದ ರೀಸನ್ಸ್ ಆರ್ ಬಿಕಾಸ್ ಆಫ್ ಆಂಥ್ರೋಪೋಯಿ. ಬಟ್ ದೇ ನೆಗ್ಲೆಕ್ಟ್ ಇಟ್. ದೇ ಸೇ ದಟ್ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಅಸ್, ಇಟ್ ಇಸ್ ಬಿಕಾಸ್ ಆಫ್ ನ್ಯಾಚುರಲ್ ಡಿಸಾಸ್ಟರ್, ಇಟ್ ಈಸ್ ನಾಟ್ ವಿ ಅಂತಂದು ಹೇಳ್ತಾರೆ. ಆ್ಯಂಡ್ ದೇ ಆರ್ ಡಿಟರ್ಮೈನ್ಡ್ ಟು ಫೈಂಡ್ ಆರ್ ದೇ ಆರ್ ಡಿಟರ್ಮೈನ್ಡ್ ಟು ಟೇಕ್ ಎವ್ರಿ ಲಾಸ್ಟ್ ರಿಸೋರ್ಸ್ ವಿಚ್ ದೇ ಕ್ಯಾನ್ ಗೆಟ್ ಫ್ರಮ್ ದ ಮೌಂಟನ್. ಸೊ ಲಾಸ್ಟ್ ಮಟನು ಒಂದು ಸಣ್ಣ ಪ್ರಾಫಿಟ್ನು ಬಿಡಕ್ಕೆ ರೆಡಿ ಇಲ್ಲ ಅವರು, ಎಲ್ಲಾನು ತಕೊಂಡು ಹೋಗ್ಬೇಕಂತಂದು ಹೇಳಿ ನಿರ್ಧಾರನ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ, ಟು ಸಪ್ರೆಸ್ ರೆಸಿಸ್ಟೆನ್ಸ್ ದ ಆಂಥ್ರಪೋಯಿ ಡಿಪ್ಲಾಯ್ ದೇರ್ ಮಿಲಿಟರಿ ಫೋರ್ಸಸ್. ದ ಕ್ರಾನಿ, ಅ ಬ್ರೂಟಲ್ army of enforcers who silence any dissent among the valley dwellers. The Krani represent the use of force and violence to protect economic interest, even at the cost of nature and human being. ಸೊ ಈ ಆಂಥ್ರಪೋಯಿ ಏನು ಮಾಡ್ತಾರಪ್ಪ ಅಂದ್ರೆ ಮಿಲಿಟರಿ ಫೋರ್ಸನ್ನು ಬಿಡ್ತಾರ. ಆ ಮಿಲಿಟರಿ ಫೋರ್ಸ್ ಅಂದ್ರೆ ಜನರನ್ನ ಬಿಡ್ತಾರ. ಆ ಜನ ಯಾರಪ್ಪ ಅಂದ್ರೆ ಈ ಕ್ರಾಣಿ ಅನ್ನೋರು. ಇವರು ಕ್ರಾಣಿ ಅಂತಂದು ಏನು ಮಾಡ್ತಿರ್ತಾರೆ ಅಂದ್ರೆ
ಈ ಒಂದು ಪರ್ಟಿಕ್ಯುಲರ್ ನಿಸರ್ಗದೊಳಗೆ ಯಾರು ಅದಕ್ಕೆ ಅಪೋಸ್ ಮಾಡ್ರೂ ಕೂಡ ಅದಕ್ಕೆ ಒಂದು ಏನಪ್ಪ ಅಂದ್ರೆ ವೈಲೆನ್ಸ್ ಮಾಡೋದು ಅಥವಾ ಫೋರ್ಸ್ಫುಲಿ ತಮಗೆ ಏನು ಬೇಕೋ ಅದನ್ನು ಪಡ್ಕೊಳ್ಳೋದು ಮಾಡೋದು ಚಲೋ ಮಾಡಿಬಿಡ್ತಾರೆ. ಯಾರು? ಆಂಥ್ರಪೋಯಿ ಅಂದ್ರೆ ಹೊರಗಿನಿಂದ ಬಂದಂಥ ಜನ. ಅವರೊಂದು ಆರ್ಮಿ ಹೆಸರೇನ್ರಿ? ಕ್ರಾನಿ ಅನ್ನೋದೊಂದು ನೆನ್ಪಿಟ್ಕೊರಿ. ಸೊ ಎಸ್, ಇಲ್ಲಿವರೆಗೂ ನಿಮ್ಗೆ ಹೇಳಿ ತಿಳಿಯಾಯ್ತಪ್ಪ ಅಂತಂದ್ರೆ ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗೆ ಅನ್ಸೈತಿ ಈ ವಿಡಿಯೋ ಅಂತಂದು ಹೇಳಿ. The forgotten adapts and the vanishing of wisdom. ನೋಡ್ರಿ, amid the chaos a quiet realization spreads. The sacred balance is lost and there is no one left who remembers the old ways. The songs and stories have vanished and the mountains once vibrant and generous has become silent and broken. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಅಮಿಡ್ಸ್ ಕೇಯಾಸ್. ಸೊ ಈ ಒಂದು ಕೇಯಾಸ್ ಅಂದ್ರೆ ಏನು? ಗಲಭೆ, ಗದ್ದಲ, ಗೊಂದಲ ಅಥವಾ ಏನಂತೇವೆ ನಾವು, ಅದೇನಪ್ಪ ಅಂತಂದ್ರೆ ಅವ್ರಿಗೆ ಗೊತ್ತಾಕೈತು, ಹಾಂ ಇದೆಲ್ಲ ಶಾಂತ ಆಗತ್ಲೆ ಅವ್ರಿಗೆ ಗೊತ್ತಾಯ್ತು, ದ್ಯಾಟ್ ದೇ ಹ್ಯಾವ್ ಡನ್ ದ ಮಿಸ್ಟೇಕ್ ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ, ದ ಸ್ಯಾಕ್ರೆಡ್ ಬ್ಯಾಲೆನ್ಸ್ ಈಸ್ ಲಾಸ್ಟ್. ಸೊ ಅದೇನು ಬ್ಯಾಲೆನ್ಸ್ ಇತ್ತು ಆ ನಿಸರ್ಗ ಮತ್ತು ತಮ್ಮೊಳಗೆ ಏನೋ ಒಂದು ದೈವಿಕವಾಗಿ ಅಥವಾ ಆಧ್ಯಾತ್ಮವಾಗಿ ಏನೋ ಒಂದು ಬ್ಯಾಲೆನ್ಸ್ ಇತ್ತು, ಆ ಬ್ಯಾಲೆನ್ಸ್ ಎಲ್ಲ ಏನಾಗತ್ತಪ್ಪ ಅಂತಂದ್ರೆ ಅದು ಹಾಳಾಗ್ಬಿಟ್ಟೈತಿ, ಕಳ್ಕೊಂಡು ಬಿಟ್ಟೈತಿ. ಆ್ಯಂಡ್ ದೆರ್ ಈಸ್ ನೋ ಒನ್ ಲೆಫ್ಟ್ ಹೂ ರಿಮೆಂಬರ್ಸ್ ದ ಓಲ್ಡ್ ವೇಸ್. ಅಲ್ಲಿ ಯಾರೂ ಉಳ್ದೇ ಇಲ್ಲ. ನೋ ಒನ್ ಇಸ್ ದೇರ್ ಹಿಯರ್ ಟು ರಿಮೆಂಬರ್ ದ ಓಲ್ಡ್ ವೇಸ್. ಹೆಂಗೆ ಈ ನಿಸರ್ಗನ ಪ್ರೊಟೆಕ್ಟ್ ಮಾಡ್ತಿರೋ ಅನ್ನೋದ್ರ ಬಗ್ಗೆ ಹೇಳೋಕ್ಕಾಗಿರ್ಬೋದು, ಕತೆಗಳು ಹೇಳೋಕ್ಕಾಗಿರ್ಬೋದು, ಡ್ಯಾನ್ಸ್ ಮಾಡೋಕೆ, ಈ ಒಂದು ಫೆಬಲ್ಸ್ನ ಹೇಳೋಕೆ, ಮಿತ್ಸ್ನ ಹೇಳೋಕೆ ಯಾರೂ ಉಳ್ದೇ ಇಲ್ಲ ಅಂತ ಹೇಳಿ ಅಲ್ಲಿ ಗೊತ್ತಾಗ್ಬಿಡ್ತೈತಿ. ಒನ್ಸ್ ವೈಬ್ರೆಂಟ್ ಆ್ಯಂಡ್ ಜನರಸ್. ಸೊ ಒಂದ್ಸತಿ ಏನಪ್ಪ ಅಂದ್ರೆ ವೈಬ್ರೆಂಟ್, ವಿವಿಧಾತ್ಮಕವಾಗಿತ್ತದು, ಭಾಳಷ್ಟು ಒಂದು ವಿವಿಧತೆಯಿಂದ ತುಂಬಿದಂಥ ಈ ಒಂದು ಏನು ಪರ್ವತ ಇತ್ತು, ಇಟ್ ವಾಸ್ ವೈಬ್ರೆಂಟ್ ಆ್ಯಂಡ್ ಜನರಸ್, ಭಾಳ ಕಾಮ್, ಶಾಂತ ಸ್ವಭಾವಿತ ಆ ಒಂದು ಮಹಾಪರ್ವತ ಮೌಂಟನ್ಗೆ. ಹ್ಯಾಸ್ ಬಿಕಮ್ ಸೈಲೆಂಟ್ ಆ್ಯಂಡ್ ಬ್ರೋಕನ್. ಸೊ ನಾವು ಈಗ ಏನಪ್ಪ ಅಂತಂದ್ರೆ ಈಗ ಅಗದಿ ಸೈಲೆಂಟ್ ಆಗಿಬಿಟ್ಟೈತಿ. ಸೊ ಇಲ್ಲಿ ವೈಬ್ರೆಂಟ್ ಅಂದ್ರೆ ಏನ್ರಿ, ಎಷ್ಟೋ ಒಂದು ಹಕ್ಕಿಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಎಲ್ಲ ಒಂದು ರೀತಿಯಿಂದ ಆ ಒಂದು ಪರ್ವತದ ಮೇಲೆ ಇಡೀ ಒಂದು ಲೈಫನ್ನು ಇದ್ದಂಗಿತ್ತು. ಈಗೆಲ್ಲ ಏನಾಗ್ಬಿಟ್ಟೈತಪ್ಪ ಅಂದ್ರೆ ಸೈಲೆಂಟ್ ಆಗಿಬಿಟ್ಟೈತಿ. ಆಮೇಲೆ ಎಲ್ಲ ಕಡೆ ಏನಪ್ಪ ಅಂತಂದ್ರೆ ಬ್ರೋಕನ್ ಆಗಿಬಿಟ್ಟೈತಿ. ವಾಟ್ ಈಸ್ ಬ್ರೋಕನ್? ಬ್ರೋಕನ್ ಮೀನ್ಸ್ ನಥಿಂಗ್ ಎಲ್ಸ್ ಬಟ್ ಎಕ್ಸ್ಕವೇಟ್ ಮಾಡಿದಾರ, ತೆಗೆದಾರ. ಓಕೆ, ಅದಕ್ಕೆ ಹಾನಿ ಉಂಟು ಮಾಡಿದಾರ ಅಂತ ಹೇಳಿ ನಾವು ನೋಡ್ಬೋದು. ಬಟ್ ದೆನ್ ಅ ನ್ಯೂ ಹೋಪ್ಸ್ ಅರೈಸಸ್. ಸಮ್ ಬಿಲೀವ್ that somewhere in the valley a few people known as adepts still survive. These are individuals, often elders, mystics or spiritual seers who still carry the deep ancient knowledge of how to live in harmony with nature. ಸೊ ಅಷ್ಟ್ರೊಳಗನ ಇಷ್ಟೆಲ್ಲ ಹಾಳಾಗಿತ್ತು, ಎಲ್ಲ ಸೈಲೆಂಟ್ ಆಗಿಬಿಟ್ಟಿದ್ರಿ. ಅಷ್ಟ್ರೊಳಗನ ಅಲ್ಲಿ ಯಾರು ಬರ್ತಾರಪ್ಪ ಅಂತಂದ್ರೆ ಈ ಅಡಪ್ಟ್ಸ್ ಅನ್ನೋ ಒಂದು ಜನನ ಬರ್ತಾರೆ ರೀ. ಅವ್ರು ಯಾರಪ್ಪ ಅಂತಂದ್ರೆ ಅವ್ರು ಇನ್ನೂ ಇದಾರಲ್ಲಿ ಬದುಕಿದ್ದಾರೆ ಎಲ್ಲಿ ಈ ಮೌಂಟೇನ್ಸ್ ಮೇಲೆ. ಸೊ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಅವ್ರು ಎಂಥವ್ರು ಅಂದ್ರೆ ಎಲ್ಡರ್ಸ್ ಇರ್ತಾರೆ, ಭಾಳ ದೊಡ್ಡವ್ರು ಇರ್ತಾರೆ, ಮಿಸ್ಟಿಕ್ಸ್, ಅವ್ರು ಎಲ್ಲಿ ಒಮ್ಮೆ ಗಾಯ ಬಿಡ್ತಾರೋ ಗೊತ್ತಾಗ್ತಿರಂಗಿಲ್ಲ. ಅವ್ರ ಸ್ಪಿರಿಚುವಲ್ ಸೀರ್ಸ್, ಅವ್ರಂದೇನ ಸಂತ ಮಹಾರಾಜರು, ಸಂತರ ಅಥವಾ ಋಷಿ ಮುನಿಗಳು ಇರ್ತಾರೆ ನೋಡ್ರಿ, ಪಡ್ದಾಗ ಇರ್ತಾರಲ್ಲ ಅಂಥವ್ರು ಇವರು. ಓಕೆ, ಹೂ ಸ್ಟಿಲ್ ಕ್ಯಾರಿ ದ ಡೀಪ್ ಏನ್ಷಂಟ್ ನಾಲೆಜ್. ಸೊ ಅವ್ರು ಇನ್ನೂ ಮಟ್ಟ ಏನು ಮಾಡಿದಾರಪ್ಪ ಅಂತಂದ್ರೆ ಒಂದು ಡೀಪ್ ನಾಲೆಜನ್ನು ಇಟ್ಕೊಂಡಿದ್ದಾರೆ. ಓಕೆ, ಆಮೇಲೆ ನೆಕ್ಸ್ಟ್ ನೋಡ್ರಿ, ಆಫ್ ಹೌ ಟು ಲಿವ್ ಇನ್ ಹಾರ್ಮನಿ ವಿತ್ ನೇಚರ್. ಸೊ ಅವ್ರಿಗೆ ಇನ್ನೂ ಮಟ್ಟ ಏನು ಗೊತ್ತಿತ್ತಪ್ಪ ಅಂತಂದ್ರೆ ಈ ಅರ್ವರು ಈ ಜನ ಏನಿದ್ರಲ್ಲ ಅವ್ರ ತನ ಏನಪ್ಪ ಅಂತಂದ್ರೆ ಇವ್ರಿಗೂ ಒಂದು ರೀತಿಯಿಂದ ನಾಲೆಜ್ ಐತಿ ಅಂತಂದು ಹೇಳಿ ನಾವು ನೋಡ್ಬೋದು. ಇವ್ರಿಗೂ ಎಲ್ಲ ಸ್ಟೋರೀಸ್ ಗೊತ್ತಿರ್ತಾವ, ಸಾಂಗ್ಸ್ ಗೊತ್ತಿರ್ತಾವ, ಅಂದರೆ ಇವ್ರು ನಾಲೆಜಬಲ್ ಪರ್ಸನ್ಸ್ ಇದ್ದಾರೆ. ಆಮೇಲೆ ಅವ್ರಿಗೆ ಹೆಂಗೆ ನಿಸರ್ಗನ ಮತ್ತೆ ಅದೇ ರೀತಿ ಮೊದಲು ಹೆಂಗಿತ್ತು ಅದೇ ರೀತಿ ಮಾಡೋದು ಅನ್ನೋದು ಇವ್ರಿಗೆ ಆಲ್ರೆಡಿ ಗೊತ್ತಿತ್ತು ಅಂತ ಹೇಳಿ ನಾವು ನೋಡ್ಬೋದು ಇಲ್ಲಿ. ನೆಕ್ಸ್ಟ್ ನೋಡ್ರಿ, ದೇರ್ ಈಸ್ a desperate search for the last of the adepts because only they might hold the secret to restore the lost balance, but it is unclear whether they still exist or whether humanity has silenced even them. So there is a desperate search ಅಂತಂದು ಹೇಳಿ. ಸೊ ಈ ಅಡಾಪ್ಟ್ಸ್ನು ಕೂಡ ಹುಡುಕಾಡತ್ತಾರ ಜನ. ಯಾಕಪ್ಪ ಅಂತಂದ್ರೆ ಎಷ್ಟರ ಮಟ್ಟಿಗೆ ಅಲ್ಲಿ ಈ ರಿಸೋರ್ಸಸ್ ಸಂಬಂಧ ಈ ಗುಡ್ಡನ ಕೆತ್ತಿರ್ತಾರ ಅಥವಾ ಹಾಳು ಮಾಡಿರ್ತಾರಪ್ಪ ಅಂತಂದ್ರೆ ಇವ್ರು ಎಲ್ಲಿದಾರ ಅನ್ನೋದು ನಮ್ಗೆ ಗೊತ್ತಿಲ್ಲ. ಹೌದಾ? ಇವ್ರನ್ನ ಯಾಕೆ ಹುಡುಕಾಡತ್ತಾರ, ಯಾಕೆ ಇಷ್ಟು ತೀವ್ರತೆಯಿಂದ ಹುಡುಕಾಡ ಚಲೋ ಮಾಡ್ತಾರೆ ಅಂದ್ರೆ ಅಲ್ಲಿ ಎಷ್ಟರ ಮಟ್ಟಿಗೆ ಹಾಳಾಗಿರ್ತದೆ ಅಂದ್ರೆ ಅದನ್ನೆಲ್ಲನೂ ಒಂದು ಸಮತೋಲನ ತರಬೇಕಂದ್ರೆ ಮತ್ತು ಹಳಿದನ್ನು ಫಾಲೋ ಮಾಡಬೇಕು. ಆದರೆ ಈ ಹಳಿದು ಯಾರಿಗೆ ನೆನಪಿರ್ತದ್ರಿ? ಈ ಬರೀ ಅಡಾಪ್ಟ್ಸ್ ಅನ್ನೋ ಜನರಿಗೆ ಮಾತ್ರ ಗೊತ್ತಿರ್ತದ್ರಿ. ಇವ್ರು ಯಾರು? ದೇ ಆರ್ ಸೇಜಸ್, ರಿಮೆಂಬರ್ ದ್ಯಾಟ್. ಬಟ್ ಇಟ್ ಈಸ್ ಅನ್ಕ್ಲಿಯರ್ ವೆದರ್ ದೇ ಸ್ಟಿಲ್ ಎಕ್ಸಿಸ್ಟ್ ಆರ್ ವೆದರ್ ಹ್ಯುಮ್ಯಾನಿಟಿ ಹ್ಯಾಸ್ ಸೈಲೆನ್ಸ್ಡ್ ಈವನ್ ದೆಮ್. ಸೊ ಇದು ಇನ್ನೂ ಕ್ಲಿಯರ್ ಇಲ್ಲ. ಏನಪ್ಪ ಅಂತಂದ್ರೆ ಇವ್ರು ಇನ್ನೂ ಬದುಕಿದಾರೆ, ಇನ್ನೂ ಜೀವಂತದಾರೋ ಇಲ್ಲೋ, ಅಥವಾ ಇಂಥ ಜನಾಂಗ ಐತೋ ಇಲ್ಲೋ, ಅಡಾಪ್ಟ್ಸ್ ಅನ್ನೋ ಜನಾಂಗ ಐತೋ ಇಲ್ಲೋ ಗೊತ್ತಿಲ್ಲ ನಮಗೆ.
ಅಥವಾ ಈ ಒಂದು ಮನುಷ್ಯ ಕುಲ ಅದನ್ನೂ ಹಾಳು ಮಾಡೈತೋ, ಅವ್ರನ್ನೂ ಕೂಡ ಸಮಾಧಾನ ಮಾಡಿಸ್ಬಿಟ್ಟೈತೋ ಅಂತಂದು ಹೇಳಿ ನಮಗೆ ಗೊತ್ತಿಲ್ಲ. ಸೈಲೆನ್ಸ್ ಅಂದ್ರೆ ಏನ್ರಿ, ಅವ್ರು ಇಲ್ಲ ಅನ್ಸ್ಬಿಟ್ಟೈತೆ ಅಂತ ಹೇಳಿ ನಾವು ನೋಡ್ಬೋದು, ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವ್ರು. ಸ್ಟೋರಿ ನಿಮ್ಗೆ ಸ್ಟೋರಿ ವಾಯ್ಸನ್ನ ಹೇಳ್ಕೊಂಡು ಹೊಂಟೇನಿ, ಇದೇ ರೀತಿ ಹೊಂಟದ್ರಿ. ನೆಕ್ಸ್ಟ್ ಎಂಡಿಂಗ್, ಅ ಲ್ಯಾಮೆಂಟ್ ಆ್ಯಂಡ್ ಅ ವಾರ್ನಿಂಗ್. ದ ಸ್ಟೋರಿ ಎಂಡ್ಸ್ ವಿತ್ ಮಾನಸಿ waking up from her dream, shaken and sorrowful. She realizes that her dream mirrors the real world, where mountains are being blasted, rivers are being dammed, forests are being cleared, and traditional knowledge is being erased. ಸೊ ಈ ಒಂದು ಪರ್ಟಿಕ್ಯುಲರ್ ಸ್ಟೋರಿ ಹೆಂಗೆ ಎಂಡ್ ಆಗತ್ತಪ್ಪ ಅಂತಂದ್ರೆ, ಈ ಅಡಾಪ್ಟ್ಸನ್ ಅವ್ರು ಹುಡುಕಾಡತ್ತಾರ. ಇದೇ ಸ್ಲೈಡ್ ಅದ ನೋಡ್ರಿ ನೀವು, ಅಡಾಪ್ಟ್ಸನ್ ಅವ್ರು ಹುಡುಕಾಡತ್ತಾರ. ಈ ಒಂದು ಎಂಡಿಂಗ್ ಹೆಂಗಾಗುತ್ತೆ ಈ ಸ್ಟೋರಿ ಅಂದ್ರೆ, ಮಾನಸಿ ಒಮ್ಮೆ ಎಚ್ಚರ ಬಿಡ್ತಾಳ್ರಿ, ಆಕಿ ಕನಸು ಕಾಣ್ತಿರ್ತಾಳ, ಎಚ್ಚರ ಬಿಡ್ತಾಳ. ಆಮೇಲೆ ಆಕೆ ಏನಪ್ಪ ಅಂತಂದ್ರೆ ಭಾಳ ದುಃಖಿತಾಳಾಗಿದ್ದಾಳ, ನಡಗಾತಾಳಕಿ, ದುಃಖ ಬಂದ್ಬಿಟ್ಟದಕ್ಕೆ. ಯಾಕಪ್ಪ ಅಂತಂದ್ರೆ ಅವಳಿಗೆ ಗೊತ್ತಾಗ್ಬಿಡ್ತೈತಿ ಈಗ ನಿಜ ಜೀವನದೊಳಗೂ ಹಂಗಾಗೈತಿ. ಏನಪ್ಪ ಅಂತಂದ್ರೆ ಈ ಮೌಂಟನ್ಸನ್ನ ಎಲ್ಲ ಕಡೆ ಬ್ಲಾಸ್ಟ್ ಮಾಡತ್ತಾರ, ಹೌದಾ. ಆ್ಯಂಡ್ ಬೀಯಿಂಗ್ ಡ್ಯಾಮ್ಡ್, ರಿವರ್ಸ್ ಆರ್ ಬೀಯಿಂಗ್ ಡ್ಯಾಮ್ಡ್ ಅಂದ್ರೆ ರಿವರ್ ಮೇಲೆ ಅಂದ್ರೆ ನದಿಗಳ ಮೇಲೆ ಏನು ಕಟ್ಟತಾರ ರೀ, ಡ್ಯಾಮ್ಗಳನ್ನು ಕಟ್ಟತಾರ. ಫಾರೆಸ್ಟ್ಸ್ ಆರ್ ಬೀಯಿಂಗ್ ಕ್ಲಿಯರ್ಡ್, ಈ ಒಂದು ಜಂಗಲ್ ಏನಂತೇವೆ, ಫಾರೆಸ್ಟ್ ಏನಂತೇವೆ ನಾವು, ಅದನ್ನೆಲ್ಲ ಏನು ಮಾಡದಾರ ರೀ, ಕಾಡುಗಳನ್ನು ಕಟ್ ಮಾಡ್ಕೊಂತ ಹೊಂಟಾರ, ಅವನ್ನೆಲ್ಲ ಕ್ಲಿಯರ್ ಮಾಡ್ಕೊಂತ ಹೊಂಟಾರ್ರಿ. ಆ್ಯಂಡ್ ಟ್ರೆಡಿಷನಲ್ ನಾಲೆಜ್ ಈಸ್ ಬೀಯಿಂಗ್ ಎರೇಸ್ಡ್. ಸೊ ಈ ನಮ್ಮ ಪೂರ್ವಜರಿಗೆ ಏನು ನಾಲೆಜ್ ಇತ್ತು ಅದನ್ನೆಲ್ಲಾನು ಏನಪ್ಪ ಅಂತಂದ್ರೆ ಎರೇಸ್ ಮಾಡ್ಕೊಂಡು ಹೊಂಟಿದ್ದಾರೆ. ಅವ್ರಿಗೊಂದು ಆಸೆ ತೋರಿಸ್ತಾರೆ, ಏನಪ್ಪ ಅಂತಂದ್ರೆ ನೀನು ಶ್ರೀಮಂತ ಆಗ್ತಿ, ನಿನಗೂ ಒಂದು ನೌಕರಿ ಸಿಗ್ತೈತಿ, ನೀನು ಹಿಂಗಿರ್ಬೋದು, ಐಷಾರಾಮಿ ಒಂದು ಜೀವನ ಅವ್ರಿಗೆ ಕಲಿಸ್ಕೊಡತ್ತಾರೆ. ಯಾರು ಹೊರಗಿನಿಂದ ಬಂದಂಥವ್ರು, ಹೊರಗಿನಿಂದ ಯಾರು ಬಂದಾರಲ್ಲಿ, ಅಂಥ್ರಪಸೀನ್ ಅಂತ ಹೇಳಿ ಯಾರು ಬಂದಾರಲ್ರಿ, ಆಂಥ್ರಪೋಯ್ ಅಂತ ಹೇಳಿ ಅವ್ರು ಬಂದವರು ಇವರಿಗೆ ಕಲಿಸ್ಕೊಡತ್ತಾರ. ನೆಕ್ಸ್ಟ್ ನೋಡ್ರಿ, ಇಟ್ ಈಸ್ ನಾಟ್ ಜಸ್ಟ್ ಅ ಫ್ಯಾಂಟಸಿ ಆರ್ ಮಿತ್, ಇಟ್ ಈಸ್ ಅನ್ ಅಲೆಗರಿ ಆಫ್ ಅವರ್ ಟೈಮ್, ಅವರ್ ರಿಯಾಲಿಟಿ. ಸೊ ಇದೇನಪ್ಪ ಅಂದ್ರೆ ಬರೀ ಒಂದು ಫ್ಯಾಂಟಸಿ, ಏನೋ ಒಂಥರ ಈ ನಮಗೇನು ವಿಚಾರಗಳು ಬಂದಿರ್ತಾವೋ ಆ ರೀತಿ ಏನಲ್ಲ, ಮಿತ್ ಅಂತಂದು ಹೇಳಲ್ಲ, ಏನು ಡಾಂಬಿಕ ಒಂದು ಕಥೆ ಅಲ್ರಿ, ನಿಜವಾಗ್ಲೂ ಓಕೆ ಸತ್ಯವಾಗ್ಲೂ ಈ ಒಂದು ಟೈಮ್ದೊಳಗೆ ನಮ್ಗೆ ಅದೆಲ್ಲ ಆಗಿ ಬರತ್ತೆ ಅಂತ ಹೇಳಿ ನೋಡ್ಬೋದು. ನಮ್ಮ ಚಿಕ್ಕೋಡಿ ಎಕ್ಸಾಂಪಲ್ ಅಥವಾ ಬೆಳಗಾವಿ ಎಕ್ಸಾಂಪಲ್ ನೋಡ್ರಿ, ಬಾಗಲಕೋಟೆ ನೋಡ್ರಿ, ಬಾಗಲಕೋಟೆ ಒಳಗೆ ಜಮಖಂಡಿ ನೋಡ್ರಿ, ಭಾಳಷ್ಟು ರೀ, ವಿಜಯಪುರ ನೋಡ್ರಿ. ಡೆವಲಪ್ಮೆಂಟ್ ಅನ್ನೋ ಹೆಸರೊಳಗೆ ಏನು ಮಾಡತ್ತಾರಪ್ಪ ಅಂತಂದ್ರೆ ಅಲ್ಲೇ ಈ ಒಂದು ಗುಡ್ಡಗಾಡ ಪ್ರದೇಶಗಳನ್ನ ಏನು ಮಾಡೋದು, ಕಟ್ ಮಾಡ್ಕೊತ ಹೋಗೋದು. ಆಮೇಲೆ ನದಿಗಳಿದ್ದಪ್ಪ ಅದನ್ನು ಡ್ಯಾಮ್ ಕಟ್ಟೋದು. ಅಲ್ಲಿ ಹಿಂದೆ ಜನ ಇರ್ತಾರೆ, ಹಳ್ಳಿ ಜನ, ಎಷ್ಟೋ ಹಳ್ಳಿಗಳು ಮುನಿಗಳು ಹೋಗ್ತಾವ. ಆಮೇಲೆ ಅಲ್ಲಿ ಎಷ್ಟೋ ಪ್ರಾಣಿಗಳು ಇರ್ತಾವ ರೀ, ಆ ಪ್ರಾಣಿಗಳ ಬಗ್ಗೆನೂ ನಮಗೆ ವಿಚಾರ ಇರಂಗಿಲ್ಲ. ಅದನ್ನೆಲ್ಲ ನಾವೇನು ಮಾಡ್ತೀವಿ, ಅಲ್ಲಗೈದ ಹಂಗೆ ಬಿಟ್ಬಿಡ್ತೇವೆ ನಾವು. ಸೊ ಇವೆಲ್ಲದ್ರ ಬಗ್ಗೆ ಒಂದು ವಿಚಾರ ಇರಬೇಕು ಅಂತ ಹೇಳಿ ಯಾರು ಹೇಳ್ತಾರೆ ಇಲ್ಲಿ ಈ ಒಂದು ಕತೆ ಮೂಲಕ ನಮಗೆ ಅಮಿತಾವ್ ಘೋಷ್ ಅವರು ನಮ್ಗೆ ಹೇಳಿಕೊಡತ್ತಾರ. ಫೈನಲ್ ಮೆಸೇಜ್ ಆಫ್ ದ ಸ್ಟೋರಿ, ಲಾಸ್ಟ್ ಸ್ಟೋರಿ ಮೆಸೇಜ್ ಏನಿದೆ ನೋಡ್ರಿ, ಘೋಷಸ್ ದ ಲಿವಿಂಗ್ ಮೌಂಟನ್ ಈಸ್ ನಾಟ್ ಜಸ್ಟ್ ಅ ಸ್ಟೋರಿ, ಇಟ್ ಈಸ್ ಅ ವಾರ್ನಿಂಗ್, ಅ ಪ್ಲೀ ಆ್ಯಂಡ್ ಅ ಪ್ರೊಫೆಸಿ. ಸೊ ಏನಪ್ಪ ಅಂತಂದ್ರೆ ಅದೊಂದು ರೀತಿ ಈ ಒಂದು ಸ್ಟೋರಿ ಅಮಿತಾವ್ ಘೋಷ್ನ ಒಂದು ಲಿವಿಂಗ್ ಮೌಂಟನ್ ಅನ್ನೋದು ಏನು ಸ್ಟೋರಿ ಐತಲ್ಲ, ಅದೊಂದು ರೀತಿಯಿಂದ ಏನಪ್ಪ ಅಂತಂದ್ರೆ ವಾರ್ನಿಂಗ್ ಐತಿ, ಆಮೇಲೆ ಒಂದು ರೀತಿ ಬೇಡಿಕೆ ಇಟ್ಟಿದ್ದಾನೆ, ಆಮೇಲೆ ಪ್ರೊಫೆಸಿ ಮುಂದಾಗುವಂಥದ್ದು ಸತ್ಯ 100% ಆಗೇ ಆಗ್ತೈತಿ. ಸೊ ಇಟ್ ಅರ್ಜಸ್ ಅಸ್ ಟು ರೀಥಿಂಕ್ ಅವರ್ ರಿಲೇಷನ್ಶಿಪ್ ವಿತ್ ನೇಚರ್. ಸೊ ಈ ಒಂದು ಸ್ಟೋರಿ ನಮಗೆ ಏನು ಹೇಳ್ಕೊಡ್ತಪ್ಪ ಅಂತಂದ್ರೆ ನಮ್ಮ ರಿಲೇಷನ್ಶಿಪ್ ನಿಸರ್ಗ ಜೊತೆ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ನಮಗೆ ಹೇಳ್ಕೊಡ್ತದೆ ಅಥವಾ ನಮಗೆ ವಿಚಾರ ಮಾಡೋಕ್ಕೆ ಹಚ್ತದೆ. ಓಕೆ, ರೆಸ್ಪೆಕ್ಟ್ ದ ನಾಲೆಜ್ ಆಫ್ ಇಂಡಿಜಿನಿಯಸ್ ಕಮ್ಯುನಿಟಿ. ನಾವು ಏನು ಮಾಡಬೇಕಿಲ್ಲಿ, ರೆಸ್ಪೆಕ್ಟ್ ಕೊಡಬೇಕು. ಯಾರಿಗೆ, ಈ ಇಂಡಿಜಿನಿಯಸ್ ಅಂದರೆ ಲೋಕಲ್ ಜನ ಏನಿರ್ತಾರ, ಅಲ್ಲಿ ಜನ ಏನಿರ್ತಾರಲ್ರಿ, ಅವ್ರಿಗೆ ಎಲ್ಲ ಗೊತ್ತಿರುತ್ತೆ. ಅವ್ರಿಗೆ ಆ ಒಂದು ಜಗದ ಬದಲ, ಆ ಒಂದು ಪ್ರದೇಶದ ಬದಲ ಅವ್ರಿಗೆ ಗೊತ್ತಿರತ್ತೆ. ಅವ್ರ ಒಂದು ನಾಲೆಜಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಅಂದರೆ ಜನಪದ ಒಂದು ಕಥೆಗಳಾಗಿರ್ಬೋದು, ಧಾರ್ಮಿಕ ಕಥೆಗಳಾಗಿರ್ಬೋದು, ಅಥವಾ ಈ ಕವನಗಳಾಗಿರ್ಬೋದು, ಅದ್ರ ಬಗ್ಗೆ ನಮಗೆ ನಾಲೆಜ್ನೂ ಬೆಳೆಸ್ಕೋದಷ್ಟೇ ಅಲ್ಲದೆ ನಮಗೆ ಅದ್ರೊಳಗೆ ಏನೋ ಒಂದು ಸ್ಟೋರಿನ ಹೇಳ್ಕೊಡ್ತಾರೆ, ಏನೋ ಒಂದು ನಮಗೆ ಕಲಿಸ್ಕೊಡ್ತಾರೆ. ಅದನ್ನು ನಾವು ಮರಿಬಾರ್ದು ಅಂತ ಹೇಳ್ತಾರೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಇಲ್ಲಿವರೆಗೂ ತಿಳಿದಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ನೋಡ್ರಿ, ಆ್ಯಂಡ್ ರೆಸ್ಟೋರ್ ಬ್ಯಾಲೆನ್ಸ್ ಬಿಫೋರ್ ಇಟ್ ಈಸ್ ಟೂ ಲೇಟ್. ಸೊ ನಾವೇನು ಮಾಡ್ಬೇಕಂದ್ರೆ ನಮ್ಮ ಬ್ಯಾಲೆನ್ಸ್ ಕಳ್ಕೋಕ್ಕಿಂತ ಮುಂಚೆನೇ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ರೆಸ್ಟೋರ್ ಮಾಡಬೇಕು. ಈಗೇನು ನಾವು ಹಾಳು ಮಾಡತ್ತೇವಲ್ಲ ಅದನ್ನೆಲ್ಲ ಇಲ್ಲೇ ತಡಿಬೇಕು. ತಡೆದು ಏನು ಮಾಡ್ಬೇಕಪ್ಪ ಅಂತಂದ್ರೆ ಗಿಡಗಳನ್ನ ಹಚ್ಕೊಂತ ಹೋಗ್ಬೇಕು ರೀ. ಆಮೇಲೆ ನಿಸರ್ಗನ ಒಂದು ರಕ್ಷಣೆ ಮಾಡೋದ್ರ ಬಗ್ಗೆ ಚಿಂತನೆ ನಡೆಸಬೇಕು. ಬರೀ ಚಿಂತನೆ ನಡೆಸಿದ್ರೆ ಆಗಂಗಿಲ್ಲ, ಅದ್ರ ಮೇಲೆ ಏನಾರ ಒಂದು ಕಾರ್ಯಗಳನ್ನು ಅಥವಾ ಏನಾರ ಒಂದು ಇನಿಷಿಯೇಷನ್ ತೊಗೋಬೇಕ್ರಿ. ಎಲ್ಲ BA BSc BCom BBA BCA ಓಕೆ PUC ಸ್ಟೂಡೆಂಟ್ಸ್ ಎಲ್ಲರಿಗೂ ಈಗ ಚಿಂತನೆ ಮಾಡುವಂಥ ಒಂದು ನಾಲೆಜ್ ಐತಿ 100%. ಆದ್ರೆ ನೀವು ಈ ನಿಸರ್ಗನ ಸೇವ್ ಮಾಡೋ ಸಂಬಂಧ ಏನೆಲ್ಲ ಮಾಡ್ಬೋದು, ಏನೆಲ್ಲ ಕ್ರಮಗಳನ್ನ ತೊಗೋಬೋದು ಟು ರೆಸ್ಟೋರ್ ದ ನೇಚರ್. ನಿಮ್ಮ ಆಸ್ಪಾಸನೆ ಭಾಳಷ್ಟು ಬದಲಾವಣೆಗಳಾಗ್ತಿರ್ತಾವೆ. ಹೌ ಯು ಕ್ಯಾನ್ ಸೇವ್ ಅನ್ನೋದ್ರ ಬಗ್ಗೆನೂ ವಿಚಾರ ಮಾಡಬೇಕಾಗ್ತೈತಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇಟ್ ರಿಮೈಂಡ್ಸ್ ಅಸ್ ದ್ಯಾಟ್ ವೆನ್ ವಿ ಲೂಸ್ ಅವರ್ ಸ್ಟೋರೀಸ್, ಅವರ್ ಸಾಂಗ್ಸ್ ಆ್ಯಂಡ್ ಅವರ್ ಸೆನ್ಸ್ ಆಫ್ ಸ್ಯಾಕ್ರೆಡ್,
ವಿ ಡೋಂಟ್ ಜಸ್ಟ್ ಡಿಸ್ಟ್ರಾಯ್ ಮೌಂಟನ್ಸ್, ವಿ ಡಿಸ್ಟ್ರಾಯ್ ಅವರ್ ಸೆಲ್ವ್ಸ್. ಸೊ ಯಾವಾಗ ನಾವು ನಮ್ಮ ಒಂದು ಪೂರ್ವಜರ ಕಲಿಸ್ಕೊಟ್ಟಂಥ ಒಂದು ಸ್ಟೋರಿಗಳನ್ನು ಮರಿತೇವೋ ಅಥವಾ ಹಾಡುಗಳನ್ನು ಮರಿತೇವೋ, ಆಮೇಲೆ ಆಧ್ಯಾತ್ಮ ಅಥವಾ ಒಂದು ದೇವ್ರೈತಿ ಅಂತಂದು ಹೇಳಿ ನಾವು ಎಲ್ಲ ಯಾವಾಗ ಮರ್ತು ಹೋಗ್ಬಿಡ್ತೇವೋ ಆವಾಗ ಏನಾಗ್ತದಪ್ಪ ಅಂತಂದ್ರೆ ನಾವು ಹಾಳು ಮಾಡೋ ಚಾಲು ಮಾಡ್ತೀವಿ. ನಾವು ಬರೀ ಮೌಂಟನ್ಸ್ಗಳನ್ನು, ಈ ಗುಡ್ಡಗಾಡುಗಳನ್ನು ಅಷ್ಟೇ ಹಾಳು ಮಾಡೋದು ಅಷ್ಟೇ ಅಲ್ಲ, ನಮ್ಮನ್ನು ನಾವು ಕೂಡ ಏನಪ್ಪ ಅಂತಂದ್ರೆ ಹಾಳು ಮಾಡ್ಕೊತೀವಿ ಅಥವಾ ನಮ್ಮ ಒಂದು ನಶ್ವರಕ್ಕೆ ನಾವು ಕಾರಣ ಆಗಿಬಿಡ್ತೀವಿ. ನಾವು ಕೂಡ ನಶಿಸಿ ಹೋಗ್ತೇವೆ. ಇಲ್ಲಿ ನಾವು ಗುಡ್ಡಗಾಡನ್ನು ಅಷ್ಟೇ ನಶಿಸೋದಲ್ದ, ಈ ಪ್ರಾಣಿಗಳನ್ನ ಅಷ್ಟೇ ನಶಿಸೋದಲ್ದ ನಮಗೂ ಪ್ರಾಬ್ಲಮ್ಗಳು ಆಗ್ತಾವ ಅಂತ ಹೇಳಿ ನಾವು ಇಲ್ಲಿ ನೋಡ್ಬೋದು. ಸೊ ನೋಡ್ರಿ, ನಮ್ಮ ಅಜ್ಜ ಮುತ್ತಜ್ಜಗಳು ಏನೋ ಇವು ಹಾಡುಗಳು ಕಥೆಗಳು ಹೇಳ್ತಿದ್ದಿಲ್ಲ, ಅವೆಲ್ಲ ನಿಸರ್ಗಕ್ಕೆ ಭಾಳ ಸಮೀಪಿದ್ದು ರೀ. ಈಗ ನಾವೇನು ಮಾಡಿಬಿಟ್ಟಪ್ಪ ಅಂದ್ರೆ ಆ ಚಿಂತನೆಗಳನ್ನು ನಾವು ನಡೆಸಂಗಿಲ್ಲ, ಆಮೇಲೆ ಅದ್ರ ಬಗ್ಗೆ ನಾವು ಒಲವು ತೋರಿಸಂಗಿಲ್ಲ. ನಮ್ಗೆ ಏನಾಗಿಬಿಟ್ಟದಪ್ಪ ಅಂದ್ರೆ ಬರೀ ಫೋನ್ ಹಿಡ್ಕೊಂಡು ರೀಲ್ಸ್ ನೋಡೋದು ಅಷ್ಟೇ ಆಗಿಬಿಟ್ಟತಿ ಹೊರತಾಗಿ. ಆಮೇಲೆ ಅದ್ರ ಬ್ಯಾಲ್ ಏನ್ರಿ ನಿಸರ್ಗಕ್ಕೆ ಏನ್ರಿ ಹಾನಿ ಆಗತ್ತಪ್ಪ ಅಂದ್ರೆ ಒಂದು ಸ್ಟೇಟಸ್ ಇಡೋದು ಅಥವಾ ಸ್ಟೋರಿ ಪೋಸ್ಟ್ ಮಾಡೋದು, ದ್ಯಾಟ್ಸ್ ಇಟ್. ಅದನ್ನ ಬಿಟ್ಟು ನಾವು ಬೇರೆ ಏನು ಒಂದು ಕ್ರಮಗಳನ್ನು ತಗೊಳಂಗಿಲ್ಲ ಅಂತ ಹೇಳಿ ನಾವು ನೋಡ್ಬೋದು ಇಲ್ಲಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ಕ್ಲಾಸ್. ಐ ಹೋಪ್ ನಿಮ್ಗೆ ತಿಳಿದು ಅನ್ಕೊಂಡೀನಿ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ನಿಮಗೆ ಥೀಮ್ಸ್ ಮತ್ತು 1 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ಸ್ ಏನ್ರಿ ಬೇಕಾಗಿದ್ದಪ್ಪ ಅಂದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. 100% ಅದ್ರ ಮೇಲೂ ಕೂಡ ನಾನು ವಿಡಿಯೋ ಮಾಡ್ತೇನಂತ. ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ಕ್ಲಾಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಲೈಕ್ ದಿಸ್ ವಿಡಿಯೋ, ಸಬ್ಸ್ಕ್ರೈಬ್ for the channel for more videos, and comment me and tell me how you felt about this particular video, and comment for next video on which topic do you want. See you all in the next video my dear students. Thank you.